ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಆಲ್ಮಟ್ಟಿ ಡ್ಯಾಮ್ ಸೆಟ್ಸ್ ಎ ರೆಕಾರ್ಡ್. ನಮಗೆ ಗೊತ್ತಿರೋ ರೀತಿ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಈ ಆಲ್ಮಟ್ಟಿ ಜಲಾಶಯ ಕೂಡ ಒಂದಾಗಿದೆ. ಇದು ಕೇವಲ ನೀರಾವರಿ ಉದ್ದೇಶಕ್ಕೆ ಮಾತ್ರವಲ್ಲ, ಬದಲಾಗಿ ಒಂದು ಮಲ್ಟಿಪರ್ಪಸ್ ಡ್ಯಾಮ್ ಅಂತ ಕರಿತೀವಿ. ದಟ್ ಮೀನ್ಸ್ ಇದನ್ನ ನೀರಾವರಿ ಜೊತೆಗೆ ಜಲವಿದ್ಯುತ್ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡುವಂತಹ ಉದ್ದೇಶಕ್ಕೆ ಕೂಡ ಬಳಸಲಾಗುತ್ತೆ. ಸೊ ಈ ಕುರಿತಂತೆ ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟವಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಕಳೆದ ಒಂದು ದಶಕದ ಅವಧಿಯಲ್ಲಿ ಎರಡನೇ ಬಾರಿಗೆ ಅತಿ ಹೆಚ್ಚು ವಿದ್ಯುತ್ತನ್ನ ಈ ಆಲ್ಮಟ್ಟಿ ಜಲಾಶಯ ಉತ್ಪಾದನೆ ಮಾಡಿದೆ. ಅತಿ ಹೆಚ್ಚು ಅಂತ ಹೇಳಿದ್ರೆ ಅದರ ಫುಲ್ ಕೆಪಾಸಿಟಿ ಎಷ್ಟು ಒಂದು ಮಿತಿ ಇರುತ್ತೋ ಆ ಒಂದು ಲಿಮಿಟ್ ಅನ್ನ ರೀಚ್ ಆಗಿದೆ ಅಂತ ಹೇಳಿ ಸುದ್ದಿ ಹೇಳುತ್ತೆ. ಬಟ್ ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಆದ್ರೂ ಕೂಡ ನಾವು ಆಲ್ಮಟ್ಟಿ ಜಲಾಶಯ ಮತ್ತು ಕೃಷ್ಣಾ ನದಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಇದು ನಮಗೆ ಸ್ಟ್ಯಾಟಿಕ್ GK ಕೂಡ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಕೋರ್ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಈ ಒಂದು ಮಾಹಿತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮಟ್ಟಿ ಜಲಾಶಯದ ಬಗ್ಗೆ ಈ ಒಂದು ಸುದ್ದಿ ಹೇಳ್ತಾ ಇರೋದ್ರಿಂದ ಅದರ ಕುರಿತಾದಂತಹ ಸಂಪೂರ್ಣ ಡೀಟೇಲ್ಸ್ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಲ್ಮಟ್ಟಿ ಡ್ಯಾಮ್ ಸೆಟ್ಸ್ ಎ ರೆಕಾರ್ಡ್. ನಾನಾಗಲೇ ಹೇಳಿದೆ, ವಿದ್ಯುತ್ ಉತ್ಪಾದನೆಯಲ್ಲಿ 2007 ಮತ್ತು 8ನೇ ಸಾಲನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ವಿದ್ಯುತ್ತನ್ನ ಈ ವರ್ಷ ಅಂದ್ರೆ 2019-20 ಈ ಒಂದು ವರ್ಷದಲ್ಲಿ ಆಲ್ಮಟ್ಟಿ ಜಲಾಶಯ ಉತ್ಪಾದನೆ ಮಾಡಿದೆ. ಸೊ ಮೊದಲನೇದಾಗಿ ಆಲ್ಮಟ್ಟಿ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಚಿಕ್ಕ ಪುಟ್ಟ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಸ್ವಲ್ಪ ಟಫ್ ಇರುವಂತಹ ಎಕ್ಸಾಮ್ನಲ್ಲಿ ಇಷ್ಟು ಸಿಂಪಲ್ ಆಗಿ ಕೇಳಲ್ಲ. ಬಟ್ ಆದರೂ ಕೂಡ ಇದನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಾರೆ. ಅದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಕೃಷ್ಣಾ ನದಿ, ಅದರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಇದು ಹುಟ್ಟುತ್ತೆ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಜನಿಸ್ಬಿಟ್ಟು ಇದು ಹಲವಾರು ರಾಜ್ಯಗಳ ಮೂಲಕ ಇದು ಯಾವ ರೀತಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಾಗಿದೆ, 1 ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್, ಆಲಮಟ್ಟಿ ಜಲಾಶಯವನ್ನ 1964ನೇ ಇಸ್ವಿಯಲ್ಲಿ ಇದರ ನಿರ್ಮಾಣ ಕಾಮಗಾರಿಯನ್ನ ಕೈಗೊಳ್ಳಲಾಯಿತು. ಅಂಡ್ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಆಲ್ಮಟ್ಟಿ ಜಲಾಶಯವನ್ನ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಇದಂತೂ ಬಹಳ ಪ್ರಮುಖ. ಬಿಕಾಸ್ ರೀಸನ್ ಕೂಡ ಇದೆ. 1964ರ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಇದಕ್ಕೆ ಒಂದು ಅಡಿಪಾಯವನ್ನು ಹಾಕಿದ್ರು. ಸೊ ಹಾಗಾಗಿ ಈ ಒಂದು ಜಲಾಶಯಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ. ಸೊ ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂದ್ರೆ ಯಾವುದು ಅಂತ. ಖಂಡಿತ ಆಲ್ಮಟ್ಟಿ ಜಲಾಶಯ. ಅಂಡ್ ಇದು ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಒಂದು ಪ್ರಮುಖ ಪಾಯಿಂಟ್. ಒಂದನ್ನು ಗಮನಿಸಬೇಕು, ಇದು ವಿಜಯಪುರ ಅಥವಾ ನಾವೇನು ಬಿಜಾಪುರ ಅಂತ ಕರಿತಿದ್ವಿ, ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಇವೆರಡರ ಗಡಿ ಭಾಗದಲ್ಲಿ ಕಂಡು ಬರುತ್ತೆ. ನಾನು ಮ್ಯಾಪ್ ಅನ್ನು ಕೂಡ ನೆಕ್ಸ್ಟ್ ಸ್ಲೈಡ್ ನಲ್ಲಿ ತೋರಿಸ್ತೀನಿ. ಸೊ ಗಡಿ ಪ್ರದೇಶದಲ್ಲಿ ಆಲ್ಮಟ್ಟಿ ಜಲಾಶಯ ಕಂಡು ಬರುತ್ತೆ. ಬಟ್ ಆದ್ರೂ ಕೂಡ ಇದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಇದು ಭೌಗೋಳಿಕವಾಗಿ ವಿಜಯಪುರ ಜಿಲ್ಲೆಗೆ ಸೇರಿದ್ದೆ. ಅದು ಮ್ಯಾಪ್ ನೋಡಿದ ತಕ್ಷಣ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದನ್ನ ಕೇಳಿದ್ರೆ ಯಾರಾದರೂ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಹೇಳಬೇಕು. ಅಂಡ್ ಈ ಡೀಟೇಲ್ಸ್ ಕೂಡ ಬಹಳ ಪ್ರಮುಖವಾಗುತ್ತೆ. ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅಂಡ್ ಅದೇ ರೀತಿ ಸ್ವಲ್ಪ ಮುಂದೆ, ಆಲ್ಮಟ್ಟಿ ಜಲಾಶಯದಿಂದ ಸ್ವಲ್ಪ ಮುಂದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಮತ್ತೊಂದು ಯೋಜನೆಯನ್ನ ಕೈಗೊಳ್ಳಲಾಗಿದೆ, ಮತ್ತೊಂದು ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಅದನ್ನು ನಾವು ನಾರಾಯಣಪುರ ಜಲಾಶಯ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ನಾರಾಯಣಪುರ ಜಲಾಶಯ, ಇದಕ್ಕೂ ಕೂಡ ಒಂದು ಹೆಸರಿದೆ. ಯಾವ ರೀತಿ ಆಲ್ಮಟ್ಟಿ ಜಲಾಶಯವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೀವಿ, ಅದೇ ರೀತಿ ನಾರಾಯಣಪುರ ಅಣೆಕಟ್ಟನ್ನು ನಾವು ಬಸವಸಾಗರ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಬಸವಸಾಗರ ಅಣೆಕಟ್ಟು ಅಂತ ಹೇಳಿದ್ರೆ ಖಂಡಿತವಾಗಿ ನಾರಾಯಣಪುರ ಅಣೆಕಟ್ಟು ಆಗಿರುತ್ತೆ. ಅಂಡ್ ಇದು ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಖಂಡಿತವಾಗಿ ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಈ ನಾರಾಯಣಪುರ ಜಲಾಶಯ ಕಂಡು ಬರುತ್ತೆ. ಮ್ಯಾಪ್ ನೋಡಿದ ತಕ್ಷಣ ನಿಮಗೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದಾಗುತ್ತೆ. ಅಂಡ್ ನಾನಾಗಲೇ ಹೇಳಿದಂಗೆ ಇವತ್ತು ಈ ಒಂದು ಆಲ್ಮಟ್ಟಿ ಜಲಾಶಯದಲ್ಲಿ ಸುಮಾರು 6 ಯೂನಿಟ್ಗಳು ಕಂಡು ಬರುತ್ತೆ. ಜಲವಿದ್ಯುತ್ ಉತ್ಪಾದನೆ ಮಾಡತಕ್ಕಂತಹ 6 ಯೂನಿಟ್ಗಳು. ಅಂಡ್ ಈ 6 ಯೂನಿಟ್ಗಳು ಕೂಡ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಜಲಾಶಯದಲ್ಲಿ ಮಿನಿಮಮ್ ಇಂತಿಷ್ಟು ನೀರಿರಬೇಕು ಅನ್ನೋದು ಬಹಳ ಪ್ರಮುಖ. ಬಿಕಾಸ್ ಇದು ಯಾವ ಕಾನ್ಸೆಪ್ಟ್ ನಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ನದಿ ಹರಿದು ಬರ್ತಾ ಇದೆ, ಇಲ್ಲಿ ಅದಕ್ಕೊಂದು ಅಡ್ಲಾಗಿ ಕಟ್ಟೆಯನ್ನು ಕಟ್ಟಲಾಗುತ್ತೆ. ಸೊ ಅಣೆಕಟ್ಟು ಅಂದ್ರೆ ಏನು? ಬಹಳ ಸಿಂಪಲ್. ಡ್ಯಾಮ್ ಅಂತ ಹೇಳಿದ್ರೆ ಅಡ್ಲಾಗಿ ಒಂದು ಕಟ್ಟೆಯನ್ನು ಕಟ್ಟಲಾಗುತ್ತೆ. ಆ ಕಟ್ಟೆಯನ್ನು ಕಟ್ಬಿಟ್ಟು ಇಲ್ಲಿ ಸ್ಪಿಲ್ವೇಸ್ ನಿಮಗೆ ಕಂಡು ಬರುತ್ತೆ. ಸೊ ಒಂದು ಕಟ್ಟೆಯನ್ನು ಕಟ್ಬಿಟ್ಟು ನೀರನ್ನು ಸಂಗ್ರಹಣೆ ಮಾಡುವಂತಹ ಪ್ರಯತ್ನ ನಡೆಯುತ್ತೆ. ಬಹುಮುಖ್ಯವಾಗಿ ಸುತ್ತಮುತ್ತಲಿನ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಇವುಗಳ ಪ್ರಮುಖ ಉದ್ದೇಶವಾಗಿರುತ್ತೆ. ನೀರನ್ನ ಸ್ಟೋರ್ ಮಾಡಿಕೊಂಡು, ಬಿಕಾಸ್ ಏನಾಗುತ್ತೆ ನೋಡಿ, ಮಳೆಗಾಲದಲ್ಲಿ ಸ್ಪೆಷಲಿ ನಮ್ಮ ಭಾರತದ ಹವಾಗುಣ ಯಾವ ರೀತಿ ಅಂತ ಹೇಳಿದ್ರೆ, ಮಾನ್ಸೂನ್ ಸಮಯದಲ್ಲಿ ಅಂದ್ರೆ ಮುಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಆಗ್ಬಿಡುತ್ತೆ. ಅಂಡ್ ಆ ಸಂದರ್ಭದಲ್ಲಿ ಈ ರೀತಿ ಅಣೆಕಟ್ಟುಗಳು ಇಲ್ಲ,
ಈ ಸಂಗ್ರಹಣಾ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀರು ಸಮುದ್ರಕ್ಕೆ ಹರಿದ್ಬಿಟ್ಟು ನೀರು ಪೋಲಾಗಿ ಹೋಗುತ್ತೆ. ಸೊ ಅದು ವ್ಯರ್ಥವಾಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ನಮ್ಮ ರಾಜ್ಯದ ಹಲವಾರು ಭಾಗಗಳಲ್ಲಿ ಇಂತಹ ಚಿಕ್ಕ ಅಥವಾ ದೊಡ್ಡ ಅಣೆಕಟ್ಟುಗಳನ್ನು, ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಆ ಮೂಲಕ ಆ ನೀರನ್ನು ಸಂಗ್ರಹಣೆ ಮಾಡಲಾಗುತ್ತೆ. ಆ್ಯಂಡ್ ಸಂಗ್ರಹಣೆ ಮಾಡಿರ್ತಕ್ಕಂತಹ ನೀರನ್ನು ಬೇಸಿಗೆ ಕಾಲದಲ್ಲಿ ಯಾವಾಗ ಕುಡಿಯುವ ನೀರಿಗೂ ಕೂಡ ತಾತ್ವಾರ ಏನು ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಕೆನೆಲ್ಗಳ ಮೂಲಕ, ನಾವೇನು ಹಳ್ಳಿಗಳಲ್ಲಿ ಚಾನಲ್ ಅಂತ ಕರಿತೀವಿ, ಆ ಚಾನಲ್ಗಳ ಮೂಲಕ ನೀರಾವರಿ ಯೋಜನೆ ಆಗಿರಬಹುದು ಅಥವಾ ನಗರಗಳಿಗೆ ಕುಡಿಯುವ ನೀರಿನ ಉದ್ದೇಶದಿಂದ ಇರಬಹುದು, ಈ ಒಂದು ನೀರನ್ನು ಸರಬರಾಜು ಮಾಡಲಾಗುತ್ತೆ. ಆ್ಯಂಡ್ ಅದೇ ಸಂದರ್ಭದಲ್ಲಿ ಭಾರಿ ಮಳೆ ಬಂತು ಅಂತ ಹೇಳಿದಾಗ ಖಂಡಿತವಾಗಿ ಇದರ ಸ್ಟೋರೇಜ್ ಕೆಪಾಸಿಟಿ ಮೀರಿ ಹೋಗಬಹುದು. ಅಂದರೆ ಈ ಏನು ಡ್ಯಾಮ್ ಇರುತ್ತೆ, ಡ್ಯಾಮ್ನ ಮೇಲ್ಭಾಗದಲ್ಲಿ ನೀರು ಹರಿಯುವಂತಹ ಸಂದರ್ಭ ಬಂದು ಒದಗಬಹುದು. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡ್ಯಾಮ್ನ ಗೇಟ್ಗಳನ್ನ ಎತ್ತುತ್ತಾರೆ. ಸೊ ಡ್ಯಾಮ್ನ ಗೇಟನ್ನ ಎತ್ತೋದು ಅಂತ ಹೇಳಿದ್ರೆ ಮುಂದೆ ಆ ಒಂದು ನದಿಗೆ ನೀರನ್ನು ಹರಿಬಿಡ್ತಾ ಇರೋದು. ಸೊ ಆ ರೀತಿ ಮಾಡಿದಾಗ ಕೆಳಗಡೆ ಒಂದು ವೇಳೆ ಟರ್ಬೈನ್ಗಳನ್ನ ಅಳವಡಿಸಿದ್ರು, ಈ ಒಂದು ಜನರೇಟರ್ಗಳನ್ನ ಅಳವಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ನಾವು ಜಲವಿದ್ಯುತ್ ಯೋಜನೆ ಅಂತ ಕರಿಬಹುದು. ವೇಗವಾಗಿ ಮೇಲಿನಿಂದ ಧುಮುಕ್ತಿರ್ತಕ್ಕಂತಹ ನೀರು ಈ ಟರ್ಬೈನ್ಗಳ ಮೇಲೆ ಬಿದ್ದು ಟರ್ಬೈನನ್ನು ತಿರುಗಿಸ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ವಿದ್ಯುತ್ ಜನರೇಟ್ ಆಗುತ್ತೆ, ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸೊ ಇದನ್ನು ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಥವಾ ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಜಲವಿದ್ಯುತ್ ಅಂತ ಕರಿತೀವಿ. ಸೊ ಇದು ಬಹಳ ಪ್ರಮುಖ. ಆ್ಯಂಡ್ ಒಂದು ಮಾತ್ರ ಗಮನಿಸಬೇಕು, ಪ್ರಸಕ್ತವಾಗಿ ನಾವೇನು ಕಲ್ಲಿದ್ದಲಿನಿಂದ ಈ ಒಂದು ಎಲೆಕ್ಟ್ರಿಸಿಟಿ ಥರ್ಮಲ್ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡ್ತೀವಿ, ಅಂದರೆ ಶಾಖದಿಂದ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಒಂದು ವಿದ್ಯುತ್, ಅದನ್ನು ನಾವು ಮಳೆಗಾಲದಲ್ಲಿ ಕಡಿಮೆ ಮಾಡ್ತೀವಿ. ಬಿಕಾಸ್ ಮಳೆಗಾಲದಲ್ಲಿ ಪ್ರತಿಯೊಂದು ಡ್ಯಾಮ್ ಕೂಡ ತುಂಬಿರತಕ್ಕಂತಹ ಕಾರಣದಿಂದ ಬಹಳ ಕಮ್ಮಿ ರೇಟಲ್ಲಿ ನಮಗೆ ಈ ಒಂದು ಜಲವಿದ್ಯುತ್ ಸಿಗುತ್ತೆ. ಇದರಲ್ಲಿ ದರ ಕೂಡ ಬಹಳ ಕಮ್ಮಿ ಆ್ಯಂಡ್ ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಬಹಳ ಕಮ್ಮಿ. ಬಟ್ ಯಾವಾಗ ಬೇಸಿಗೆಗಾಲ ಬರುತ್ತೆ, ಯಾವಾಗ ಎಲ್ಲ ಡ್ಯಾಮ್ನಲ್ಲೂ ನೀರು ಖಾಲಿ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ಈ ಕಲ್ಲಿದ್ದಲಿನ ಮೊರೆ ಹೋಗ್ತೀವಿ ಅಥವಾ ಬೇರೆ ಬೇರೆ ಪವನ ವಿದ್ಯುತ್ ಇರಬಹುದು, ಬೇರೆ ಬೇರೆ ಸೌರ ವಿದ್ಯುತ್ ಇರಬಹುದು, ಮುಂತಾದವುಗಳ ಮೊರೆಯನ್ನು ಹೋಗ್ತೀವಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇ. ಸೊ ಹಾಗಾಗಿ ಈ ಆಲ್ಮಟ್ಟಿ ಜಲಾಶಯದಲ್ಲಿರುವಂತಹ ಈ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ನಾನಾಗಲೇ ಹೇಳಿದೆ ನಿಮಗೆ, ಒಂದು ಮಿನಿಮಮ್ ಹೈಟ್ಗೆ ನೀರು ರೀಚ್ ಆಗಬೇಕಾಗುತ್ತೆ. ಒಂದು ವೇಳೆ ಆಲ್ಮಟ್ಟಿ ಜಲಾಶಯದ 6 ವಿದ್ಯುತ್ ತಯಾರಿಕಾ ಘಟಕಗಳು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಡ್ಯಾಮ್ ಏನಿದೆ, ಜಲಾಶಯ ಏನಿದೆ, ಅದರಲ್ಲಿ ಕನಿಷ್ಠ ಪಕ್ಷ 519.6 ಮೀಟರ್ನಷ್ಟು ನೀರು ನಿಲ್ಲಬೇಕು. ಸೊ ಅಂತಹ ಸಂದರ್ಭದಲ್ಲಿ ಮಾತ್ರ 6 ಘಟಕಗಳು ಕೆಲಸ ಮಾಡ್ತವೆ. ದಟ್ ಮೀನ್ಸ್ ಉತ್ತಮವಾದಂತಹ ಮಳೆ ಆದರೆ ಮಾತ್ರ ಫುಲ್ ಕೆಪಾಸಿಟಿಯಲ್ಲಿ ಈ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಆ್ಯಂಡ್ ಕಳೆದ ವರ್ಷ ನಮಗೆ ಗೊತ್ತಿರೋ ರೀತಿ ಸಾಕಷ್ಟು ಉತ್ತಮ ಪ್ರಮಾಣದ ಮಳೆ ಆಯಿತು. ಹಾಗಾಗಿ ಆಲ್ಮಟ್ಟಿ ಜಲಾಶಯ ವಿದ್ಯುತ್ತನ್ನು ದಾಖಲೆ ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡಿದೆ. ಆ್ಯಂಡ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ನೀವು ಸೈನ್ಸ್ ಒಂದು ಕ್ವಶನ್ ಕೂಡ ಅರೇಂಜ್ ಆಗಬಹುದು ನೋಡಿ. ಡ್ಯಾಮ್ನಲ್ಲಿ ನಾವೇನು ನೀರನ್ನು ಸಂಗ್ರಹಣೆ ಮಾಡಿಟ್ಟಿರ್ತೀವಿ, ಆ ಒಂದು ಡ್ಯಾಮನ್ನು ಕಟ್ಬಿಟ್ಟು ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ. ಸೊ ಆ ಪೊಟೆನ್ಷಿಯಲ್ ಎನರ್ಜಿ ಇರತಕ್ಕಂತಹ ನೀರು ಧುಮುಕ್ಬೇಕಾದ್ರೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾನು ಕೇವಲ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಟೀಚ್ ಮಾಡ್ತಿರ್ತಕ್ಕಂತಹದ್ದು, ಬಟ್ ಇದರಲ್ಲಿ ಸೈನ್ಸ್ ಪಾಯಿಂಟ್ ಕೂಡ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೇನೆ. ಬಟ್ ನಾನು ಬಹಳ ಡೀಪಾಗಿ ಹೋಗೋಕ್ಕಾಗ್ತಾ ಇಲ್ಲ, ಮೇಲ್ಮೇಲೆ ಹೇಳ್ಕೊಂಡು ಹೋಗ್ತೀನಿ. ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ಏನಾದರೂ ಮಾಡಬೇಕಾದ್ರೆ ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಅದಾದ ಬಳಿಕ ಅದು ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಯಾಂತ್ರಿಕ ಶಕ್ತಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಟರ್ಬೈನ್ ಅಂದ್ರೆ ಏನು, ನಾವು ಚಕ್ರ ಅಂತ ಕರಿಬೋದು ಕನ್ನಡದಲ್ಲಿ. ಆ ಚಕ್ರಗಳನ್ನ ತಿರುಗಿಸುತ್ತೆ. ಮೊದಲನೇದಾಗಿ ಅದು ಕೇವಲ ಸುಮ್ಮನೆ ಇತ್ತು, ಅದು ಮೂವ್ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅದಾದ್ಮೇಲೆ ಚಲಿಸುವುದಕ್ಕೆ ಪ್ರಾರಂಭವಾಗುತ್ತೆ, ಅದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಬಟ್ ಅದು ಯಾವಾಗ ಬಂದು ಆ ಚಕ್ರದ ಮೇಲೆ ಬಿದ್ದು ಅದನ್ನು ರೊಟೇಟ್ ಮಾಡುತ್ತೋ ಆವಾಗ ನಾವು ಮೆಕ್ಯಾನಿಕಲ್ ಎನರ್ಜಿ ಅಥವಾ ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಈ ಜನರೇಟರ್ನ ನಾವು ತಿರುಗಿಸಿದಾಗ, ಟರ್ಬೈನ್ ತಿರುಗಿಸಿದಾಗ ಜನರೇಟರಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸೊ ಫೈನಲಿ ಇದು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಎಲೆಕ್ಟ್ರಿಕ್ ಎನರ್ಜಿ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ. ಸೊ ನೋಡ್ತಾ ಇದ್ದಾರೆ ಯಾವ ರೀತಿ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಪೊಟೆನ್ಷಿಯಲ್ ಎನರ್ಜಿ ಇದ್ದಂತಹದ್ದು ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಒಳಗಾಗ್ಬಿಟ್ಟು ಕೊನೆಯದಾಗಿ ವಿದ್ಯುತ್ ಶಕ್ತಿಯಾಗಿ ನಮಗೆ ಹೊರಗಡೆ ಬರ್ತಾ ಇದೆ. ಸೊ ಇದು ಕೂಡ ಬಹಳ ಪ್ರಮುಖ. ಇದಕ್ಕೆ ಡೀಟೇಲ್ ಆಗಿ ಮುಂದೊಂದಿನ ಕ್ಲಾಸಲ್ಲಿ ನಾನು ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ನಾವು ಮ್ಯಾಪನ್ನು ನೋಡ್ತಾ ಹೋಗೋಣ. ಸೊ ಮ್ಯಾಪ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಕಾಣಿಸ್ತಾ ಇದೆ. ಅಪ್ಪರ್ ಕೃಷ್ಣ, ನೀವು ಮೊನ್ನೆ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಬಜೆಟ್ ಅನ್ನು ಏನು ಘೋಷಣೆ ಮಾಡಲಾಯಿತು, ಅದರಲ್ಲೂ ಕೂಡ ಮಾರ್ಚ್ ತಿಂಗಳಿನಲ್ಲಿ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತ UKP ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಕಂಡು ಬರ್ತಾ ಇತ್ತು. ಅಪ್ಪರ್ ಕೃಷ್ಣದ 3ನೇ ಹಂತ ಈಗ ನಡಿಬೇಕಾಗಿದೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3rd ಸ್ಟೇಜ್ 3ನೇ ಹಂತ. ಇದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಘೋಷಣೆ ಕೂಡ ಮಾಡಿದ್ರು ಇತ್ತೀಚೆಗಷ್ಟೇ ನಡೆದಂತಹ ಬಜೆಟ್ನಲ್ಲಿ.
ಸೊ ಅದು ಬೇರೆ ವಿಷಯ ಆಗುತ್ತೆ. ಬಟ್ ಪ್ರಸಕ್ತವಾಗಿ ನೀವು ಕೃಷ್ಣಾ ನದಿಯ ಒಂದು ಮ್ಯಾಪ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿಮಗೆ ಈ ಭಾಗದಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಆಲ್ಮಟ್ಟಿ ಜಲಾಶಯ ಕಂಡು ಬರ್ತಾ ಇದೆ. ನಾವೀಗ ತಾನೇ ಮಾತಾಡಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಅಂಡ್ ಇಲ್ಲಿ ಬಿಜಾಪುರ ಜಿಲ್ಲೆ ನಿಮಗೆ ಕಂಡು ಬಂದ್ರೆ ಈ ಭಾಗದಲ್ಲಿ ಬಾಗಲಕೋಟೆ ಕಂಡು ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಆಲ್ಮಟ್ಟಿ ಜಲಾಶಯ ಎರಡರ ಬಾರ್ಡರ್ ಕಂಡು ಬರುತ್ತೆ. ಬಟ್ ಆದ್ರೂ ಕೂಡ ಭೌಗೋಳಿಕವಾಗಿ ಅದು ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆ ಅಂತಾನೆ ಹೇಳಬೇಕಾಗುತ್ತೆ. ಅಂಡ್ ನಾರಾಯಣಪುರ ಜಲಾಶಯ ಕೂಡ ನಮಗೆ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ನಾರಾಯಣಪುರ ಜಲಾಶಯ ಅದು ಖಂಡಿತವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಅಂದ್ರೆ ನಿಮಗೆ ಕಾಣಿಸ್ತಾ ಇದೆ. ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಖಂಡಿತವಾಗಿ ಅದು ಕಂಡು ಬರುತ್ತೆ. ನಾರಾಯಣಪುರ ಅಥವಾ ಬಸವಸಾಗರ ಅಂತ ಕರಿಬಹುದು. ಇದು ಈ ಒಂದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಮ್ಯಾಪ್ ಆಗಿದೆ. ಈ ರೀತಿ ಮುಂದಿನ ಸುದ್ದಿಯಲ್ಲಿ ನೋಡ್ತಾ ಇದ್ದೀರಾ, ಕೃಷ್ಣಾ ನದಿ ಯಾವ ರೀತಿ ಹಾದು ಹೋಗುತ್ತೆ ನಮ್ಮ ಭಾರತದಲ್ಲಿ. ನೋಡಿ, ಇದು ಕೂಡ ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಕೇಳ್ತಾ ಇರಬಹುದು. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹರಿಯುತ್ತೆ, ಯಾವ ರಾಜ್ಯದಲ್ಲಿ ಹುಟ್ಬಿಟ್ಟು ಯಾವ ರಾಜ್ಯದಲ್ಲಿ ಸಮುದ್ರವನ್ನ ಸೇರುತ್ತೆ. ನಿಮಗೆ ಕಾಣಿಸ್ತಾ ಇದೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳ ತುದಿಯಲ್ಲಿ ಇದು ಹುಟ್ಟುತ್ತೆ. ಮಹಾಬಲೇಶ್ವರ ಅನ್ನುವಂತಹ ಪ್ರದೇಶದಲ್ಲಿ, ಎಲ್ಲರೂ ಕೂಡ ಕೇಳಿರ್ತೀರಾ, ಮಹಾಬಲೇಶ್ವರ ಅನ್ನುವಂತಹ ಪ್ರದೇಶದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತೆ, ಉಗಮವಾಗುತ್ತೆ. ಅದಾದ ಬಳಿಕ ಅದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಹರಿದುಬಿಟ್ಟು ಕಟ್ಟ ಕಡೆಯದಾಗಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದಕ್ಕೆ ಸೇರತಕ್ಕಂತಹ ಉಪನದಿಗಳು ಅವು ಕೂಡ ಮಲಪ್ರಭಾ ಇರಬಹುದು, ಘಟಪ್ರಭಾ ಇರಬಹುದು, ತುಂಗಭದ್ರಾ ಇರಬಹುದು, ಅದೇ ರೀತಿ ಮಹಾರಾಷ್ಟ್ರದ ಕೊಯ್ನಾ ಇರಬಹುದು. ಹೀಗೆ ಎಲ್ಲದೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಕರೆಂಟ್ ಅಫೇರ್ಸ್ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಡಿಸ್ಕಸ್ ಮಾಡ್ತಾ ಮುಂದಕ್ಕೆ ಹೋಗೋಣ. ನೀವು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮತ್ತೊಂದಷ್ಟು ಇದರ ಬಗ್ಗೆ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ನಿಮ್ಮ ನೋಟ್ಸಲ್ಲಿ ಇದೆಲ್ಲ ಇರಬೇಕಾಗುತ್ತೆ. ಅಥವಾ ನೀವು ಜಿಯೋಗ್ರಫಿ ಕ್ಲಾಸಲ್ಲಿ ಇದನ್ನು ಖಂಡಿತ ಕೇಳ್ತೀರಾ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಟಾಪ್ IITs ಆ್ಯಂಡ್ IISc ಸ್ಲಿಪ್ ಇನ್ ಗ್ಲೋಬಲ್ ರ್ಯಾಂಕಿಂಗ್ಸ್. ಇತ್ತೀಚೆಗಷ್ಟೇ ಮತ್ತೊಂದು ಗ್ಲೋಬಲ್ ರ್ಯಾಂಕಿಂಗ್ ಅಥವಾ ಜಾಗತಿಕ ರ್ಯಾಂಕಿಂಗ್ ಅನೌನ್ಸ್ ಆಯಿತು. ಈ ಒಂದು ನಮ್ಮ ಏನು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಶೈಕ್ಷಣಿಕ ಸಂಸ್ಥೆಗಳು, ಇವಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಜಾಗತಿಕ ರ್ಯಾಂಕಿಂಗ್ ಅನೌನ್ಸ್ ಆಯಿತು. ಇದನ್ನು ನಾವು QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅಂತ ಕರಿತೀವಿ. ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಬೇರೆ ಬೇರೆ ರೀತಿಯಾದಂತಹ ರ್ಯಾಂಕಿಂಗ್ಸ್ ಕಂಡು ಬರುತ್ತೆ. ಇತ್ತೀಚೆಗಷ್ಟೇ ದ ರ್ಯಾಂಕಿಂಗ್ ಅನ್ನು ನಾವು ನೋಡಿದ್ವಿ. ದ ಅಂತ ಹೇಳಿದ್ರೆ ಟೈಮ್ಸ್ ಹೈಯರ್ ಎಜುಕೇಷನ್ ರ್ಯಾಂಕಿಂಗ್. ಇದರಲ್ಲಿ ಕೂಡ ಯಾವ ರೀತಿ ಭಾರತದ ಮಟ್ಟಿಗೆ ನಮ್ಮ ಬೆಂಗಳೂರಿನಲ್ಲಿರತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಭಾರತದ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದು. ಅಂಡ್ ಅದೇ ರೀತಿ ಇವತ್ತು ರಿಲೀಸ್ ಆಗಿರತಕ್ಕಂತಹ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ನಲ್ಲಿ ಭಾರತೀಯ ಸಂಸ್ಥೆಗಳು ಸ್ವಲ್ಪ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾವೆ ಅಂತಲೇ ಹೇಳಬಹುದು. ಸ್ವಲ್ಪ ಕುಸಿತ ಕೂಡ ಉಂಟಾಗಿದೆ. ಅಂಡ್ ಇದ್ರ ಬಗ್ಗೆ ನಾವು ಲೈಟ್ ಆಗಿ ಗಮನಿಸಲೇಬೇಕಾಗುತ್ತೆ. ಅಂಡ್ ನಮ್ಮ ಭಾರತೀಯ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನು ಯಾರು ಹೊಂದಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ IIT ಬಾಂಬೆ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, ಮಹಾರಾಷ್ಟ್ರದಲ್ಲಿ ಕಂಡುಬರತಕ್ಕಂತಹದ್ದು, ಇದು ಭಾರತೀಯ ಇನ್ಸ್ಟಿಟ್ಯೂಟ್ಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿದೆ. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಕೂಡ ಇದು ಕಳೆದ ವರ್ಷ 152 ಸ್ಥಾನದಲ್ಲಿತ್ತು, 152ನೇ ಸ್ಥಾನದಲ್ಲಿ. ಬಟ್ ಈ ಬಾರಿ 172nd ಪ್ಲೇಸ್, 172ನೇ ರ್ಯಾಂಕಿಗೆ ಹೋಗಿದೆ. ಅದೇ ಭಾರತದ ಮಟ್ಟಿಗಿನ ಹೆಚ್ಚಿನ ಸಾಧನೆ ಅಂತ ಹೇಳಬಹುದು. ಅಂಡ್ ಅದೇ ರೀತಿ IIT ಡೆಲ್ಲಿ ಏನಿದೆ ಅದು ಕೂಡ ಒಂದು ಸ್ವಲ್ಪ ಕೆಳಗೆ ಕುಸಿದ್ಬಿಟ್ಟು 185ನೇ ಸ್ಥಾನದಲ್ಲಿದೆ. ಸೊ ಭಾರತದ ಮಟ್ಟಿಗೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ನಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹದ್ದು IIT ಬಾಂಬೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಅಂಡ್ ಭಾರತದಲ್ಲಿ ಒಟ್ಟು 21 ಶೈಕ್ಷಣಿಕ ಸಂಸ್ಥೆಗಳು ಜಾಗತಿಕ 1000 ಇನ್ಸ್ಟಿಟ್ಯೂಟ್ಗಳ ಪಟ್ಟಿಯಲ್ಲಿದ್ದಾವೆ. ಅಂದ್ರೆ ಪ್ರಪಂಚದ 1000 ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಭಾರತೀಯ ಸಂಸ್ಥೆಗಳು ಕೇವಲ 21 ಮಾತ್ರ. ನೋಡಿ, ನಮ್ಮ ದೇಶ ಭೌಗೋಳಿಕವಾಗಿ ಬಹಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಸಾಕಷ್ಟು ಸಂಖ್ಯೆಯ ಜನಸಂಖ್ಯೆಯನ್ನು ಹೊಂದಿದೆ. ಬಟ್ ಇಂತಹ ದೊಡ್ಡ ದೇಶಕ್ಕೆ ಔಟ್ ಆಫ್ 1000 ಟಾಪ್ ಇನ್ಸ್ಟಿಟ್ಯೂಟ್ಸ್ ಕೇವಲ 21 ಅನ್ನೋದು ಸ್ವಲ್ಪ ಕಳವಳಕಾರಿ ಸಂಗತಿಯಾಗಿದೆ. ಸೊ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಂಡ್ ಮುಂದಿನ ಸ್ಲೈಡ್ನತ್ತ ನಾವು ಗಮನ ಹರಿಸೋಣ. ಬಿಕಾಸ್ ಒಂದು ಸ್ಕೀಮ್ನ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಕ್ಕೆ ಇಷ್ಟಪಡ್ತೀನಿ. 2017ನೇ ಇಸ್ವಿಯಲ್ಲಿ ನಿಮಗೆ ಕೂಡ ನೆನಪಿರಬಹುದು, 2017ನೇ ಇಸ್ವಿಯಲ್ಲಿ ಒಂದು ಸ್ಕೀಮನ್ನು ನಮ್ಮ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಜಾರಿಗೆ ತಂತು. ನಮ್ಮ ಕೇಂದ್ರ ಸರ್ಕಾರದ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಥವಾ ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ ಒಂದು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಥವಾ IOE, ಐ ಕ್ಯಾಪಿಟಲ್ ಬರುತ್ತೆ, O ಸ್ಮಾಲ್ ಲೆಟರ್ ಮತ್ತೆ E ಮತ್ತೆ ಕ್ಯಾಪಿಟಲ್ ಲೆಟರ್, IOE. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. IOE ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಹೇಳಿ. ಸೊ ಇದು ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಯೋಜನೆ ಬಹಳ ಸಿಂಪಲ್, ದಯವಿಟ್ಟು ಎಲ್ಲರೂ ಕೂಡ ಇದನ್ನ ತಿಳ್ಕೋಬೇಕು. ಬಿಕಾಸ್ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರ್ಯಾಂಕಿಂಗ್ ಬರಲಿ ಈ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹದ್ದು, ಅದರಲ್ಲಿ ಭಾರತೀಯ ಸಂಸ್ಥೆಗಳು ಕಳಪೆ ಪ್ರದರ್ಶನವನ್ನು ಕೊಡ್ತಾವೆ. ಬಟ್ ನಮ್ಮ IITನ ನೀವು ತಗೊಳ್ಳೋದಾದ್ರೆ
ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ನಮ್ಮ ದೇಶದ ಇಂಜಿನಿಯರಿಂಗ್ ಪದವಿಗೆ ಸಂಬಂಧಪಟ್ಟಂತಹ ಅತ್ಯುನ್ನತ ಸಂಸ್ಥೆಗಳು, ಇವುಗಳಿಂದ ಹೊರಗೆ ಬರತಕ್ಕಂತಹ ವಿದ್ಯಾರ್ಥಿಗಳು ಜಾಗತಿಕ ಸಾಕಷ್ಟು ಪ್ರಭಾವಿ ಹುದ್ದೆಗಳಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್, IIT ಖರಗ್ಪುರ್ನ ಹಳೆಯ ವಿದ್ಯಾರ್ಥಿಯಾದಂತಹ ಸುಂದರ್ ಪಿಚಾಯ್ ಅವರು ಗೂಗಲ್ ಕಂಪನಿಯ CEO ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಈ IITಗಳಲ್ಲಿ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿರುತ್ತೆ, ಬಟ್ ಆದರೂ ಕೂಡ ಹೊರ ಜಗತ್ತಿಗೆ ಇದನ್ನು ತೋರ್ಸಕ್ಕಾಗ್ತಿಲ್ಲ. ಇದನ್ನ ಮನಗಂಡಂತಹ ನಮ್ಮ ಕೇಂದ್ರ ಸರ್ಕಾರ 2017ರಲ್ಲಿ ನಾನು ಹೇಳಿದಂತೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂದ್ರೆ ಅತ್ಯುನ್ನತ ಇನ್ಸ್ಟಿಟ್ಯೂಟ್ಗಳು ಸಂಸ್ಥೆಗಳು ಅನ್ನುವಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿತು. ಈ ಯೋಜನೆ ಅಡಿಯಲ್ಲಿ 20 ಸಂಸ್ಥೆಗಳನ್ನ, ಶೈಕ್ಷಣಿಕ ಸಂಸ್ಥೆಗಳನ್ನ ಆಯ್ದುಕೊಳ್ಳಲಾಗುತ್ತೆ. 10 ಸಂಸ್ಥೆಗಳು ಸರ್ಕಾರಿ ಒಂದು ಸಂಸ್ಥೆಗಳಾಗಿರ್ತವೆ, ಅಂದ್ರೆ IITಗಳಿರಬಹುದು ಅಥವಾ IISc ಇರಬಹುದು, ಬೇರೆ ಬೇರೆ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳು, ಮತ್ತೆ 10 ಖಾಸಗಿ ಸಂಸ್ಥೆಗಳಾಗಿರ್ತವೆ. ನೋಡಿ, ಇದೆಲ್ಲ ಡೀಟೇಲ್ಸ್ ಅನ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನೀವು ಎಸ್ಸೆಗಳಲ್ಲಿ, ಪ್ರಬಂಧಗಳಲ್ಲಿ ಅಥವಾ ಮೇನ್ಸ್ ಆನ್ಸರ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಬೇಕಾಗುತ್ತೆ, ಅಥವಾ ಡೈರೆಕ್ಟ್ MCQ ಕ್ವಶನ್ಸ್ ಕೂಡ ಆಗಬಹುದು. ಅಂಡ್ ಇಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, 10 ಸರ್ಕಾರಿ ಸಂಸ್ಥೆಗಳನ್ನು ಏನು ಆಯ್ದುಕೊಂಡಿರ್ತಾರೆ ಅವಕ್ಕೆ 1000 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ, 1000 crore rupees. ಅಂಡ್ ಅಷ್ಟೇ ಅಲ್ಲ, ಅವಕ್ಕೆ ಹೆಚ್ಚಿನ ಸ್ವಾಯತ್ತತೆಯನ್ನು ಕೊಡಲಾಗುತ್ತೆ. ಸೊ ಇಂತಹ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಅವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ರ್ಯಾಂಕಿಂಗ್ ಅನ್ನ ಹೆಚ್ಚಿಸಿಕೊಳ್ಳುವಂತೆ ಮಾಡಲಾಗುತ್ತೆ. ಇದು 10 ಸರ್ಕಾರಿ ಸಂಸ್ಥೆಗಳಿಗಾಯ್ತು. 10 ಖಾಸಗಿ ಸಂಸ್ಥೆಗಳಿಗೆ ಬರೋದಾದ್ರೆ ಅವಕ್ಕೆ ಯಾವುದೇ ರೀತಿಯಾದಂತಹ ಹಣ ಸಹಾಯವನ್ನ ಮಾಡಲ್ಲ, ಬದಲಾಗಿ ಅವಕ್ಕೆ ಕೇವಲ ಸ್ವಾಯತ್ತತೆಯನ್ನು ಕೊಡ್ತಾರೆ, ಅಟಾನಮಿ. ಅವರು ವಿದೇಶದಿಂದ ವಿದ್ಯಾರ್ಥಿಗಳನ್ನು ನೇಮಕ ಮಾಡ್ಕೋಬಹುದು, ವಿದೇಶದಿಂದ ಟೀಚರ್ಸ್ಗಳನ್ನ, ಪ್ರೊಫೆಸರ್ಗಳನ್ನ ಅವರು ನೇಮಕ ಮಾಡ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿನಾಯಿತಿಗಳನ್ನ ಕೊಡಲಾಗುತ್ತೆ. ಸೊ ಈ ದೃಷ್ಟಿಯಿಂದ ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಛಾಪನ್ನ ಮೂಡಿಸುವುದಕ್ಕೆ ಸಹಾಯ ಆಗುತ್ತೆ ಅಂತ ನಮ್ಮ ಸರ್ಕಾರ ನಂಬಿದೆ. ಅಂಡ್ ಈ ಒಂದು ಲೀಸ್ಟ್ ನಿಮಗೇನು ಕಾಣಿಸ್ತಾ ಇದೆ, ಇದು ಸಂಪೂರ್ಣವಾಗಿ ಈ ಬಾರಿ ಈ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ಗೆ ಸೆಲೆಕ್ಟ್ ಆಗಿರತಕ್ಕಂತಹ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳು. ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಹಿಡಿದ್ಬಿಟ್ಟು IISc ಬೆಂಗಳೂರು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು ಸೆಲೆಕ್ಟ್ ಆಗಿದ್ದಾವೆ, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ 2 ನಿಮಗೆ ಪ್ರಮುಖವಾಗಿ ಕಂಡು ಬರುತ್ತೆ. ಒಂದು ರಿಲಯನ್ಸ್ನವರ ಜಿಯೋ ಇನ್ಸ್ಟಿಟ್ಯೂಟ್, ಜಿಯೋ ಅಂತಕ್ಕಂತಹ ಒಂದು ಸಂಸ್ಥೆ, ಇದು ಕೂಡ ಶೈಕ್ಷಣಿಕ ಸಂಸ್ಥೆ ಆಗಿದೆ. ಇದನ್ನ ಇನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ, ಒಂದು ಗ್ರೀನ್ ಫೀಲ್ಡ್ ಕ್ಯಾಟಗರಿಯಲ್ಲಿ ಕೊಟ್ಟಿರತಕ್ಕಂತಹ ಒಂದು ಸಂಸ್ಥೆ. ಅದೇ ರೀತಿ ನಮ್ಮ ರಿಲಯನ್ಸ್ನವರ ಸತ್ಯ ಭಾರತಿ ಇನ್ಸ್ಟಿಟ್ಯೂಟ್, ರಿಲಯನ್ಸ್ ಅಲ್ಲ, ನಮ್ಮ ಏರ್ಟೆಲ್ನವರ ಭಾರತಿ ಮಿತ್ತಲ್, ಸುನಿಲ್ ಭಾರತಿ ಮಿತ್ತಲ್ ಏನಿದ್ದಾರೆ ಅವರ ಒಡೆತನದ ಸತ್ಯ ಭಾರತಿ ಇನ್ಸ್ಟಿಟ್ಯೂಟ್. ಸೊ 2 ಇನ್ಸ್ಟಿಟ್ಯೂಟ್ಗಳು ಖಾಸಗಿ ವಲಯದಿಂದ ಬಂದಿದ್ದಾವೆ. ಒಟ್ಟು 20 ಸಂಸ್ಥೆಗಳಿದ್ದಾವೆ, ಬಟ್ 20 ಕೂಡ ಇನ್ನೂ ಸೆಲೆಕ್ಟ್ ಆಗಿಲ್ಲ, ಪ್ರಕ್ರಿಯೆ ನಡೀತಾನೆ ಇದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಅಂಡ್ 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಫ್ಲಿಪ್ಕಾರ್ಟ್ಸ್ AI ಡ್ರೈವನ್ ವಾಯ್ಸ್ ಅಸಿಸ್ಟೆಂಟ್ ಫಾರ್ ಶಾಪಿಂಗ್. ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ AI ಅಂತೇಳಿ. ಈಗಿನ ಒಂದು ಜಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಗೊತ್ತಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡದಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್, ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಕೃತಕ ಬುದ್ಧಿಮತ್ತೆ ಇದನ್ನು ನೀವು ಕೂಡ ಪ್ರಬಂಧಗಳಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಬಿಕಾಸ್ ಪ್ರಸಕ್ತವಾಗಿ ಅತ್ಯಂತ ಪ್ರಚಲಿತದಲ್ಲಿರ್ತಕ್ಕಂತಹ ಒಂದು ಸುದ್ದಿ ಇದು. ಅಂಡ್ ಫ್ಲಿಪ್ಕಾರ್ಟ್ ಕೂಡ ನಿನ್ನೆ ಒಂದು ಘೋಷಣೆ ಮಾಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇನ್ಮುಂದೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ನಲ್ಲಿ ಯಾರಾದರೂ ವ್ಯಕ್ತಿಗಳು ಪರ್ಚೇಸ್ ಮಾಡಬೇಕು, ವ್ಯಾಪಾರವನ್ನ ಮಾಡಬೇಕು, ಖರೀದಿ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿ ನಿಮಗೆ ವಾಯ್ಸ್ ಕಮಾಂಡ್ ಮಾಡಿದ್ರೆ ಸಾಕು, ಆಪರೇಟ್ ಆಗುತ್ತೆ. ವಾಯ್ಸ್ ಕಮಾಂಡ್ ಅಂದ್ರೆ ಏನು? ನೀವು ಮಾತಿನಲ್ಲಿ ಹೇಳಿದ್ರೆ ಸಾಕು. ಬೇರೆ ಬೇರೆ ಭಾಷೆಗಳಲ್ಲಿ, ಹಿಂದಿ ಇರಬಹುದು, ಕನ್ನಡ ಇನ್ನೂ ಇದೆಯೋ ಇಲ್ವೋ ಅಂತ ಹೇಳಿ ಕ್ಲಾರಿಟಿ ಇಲ್ಲ, ಬಟ್ ಕೆಲವು ಇಂಗ್ಲಿಷ್ ಸೇರಿದಂತೆ ಕೆಲವು ಭಾಷೆಗಳಲ್ಲಿ ನೀವು ವಾಯ್ಸಲ್ಲಿ ಹೇಳ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಬುಕ್ ಬೇಕಾಗಿರುತ್ತೆ, ಸರ್ಚ್ ದಿಸ್ ಬುಕ್ ಅಂತ ನೀವು ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಸರ್ಚ್ ಮಾಡುತ್ತೆ. ಅಂಡ್ ಇದಕ್ಕೆ ಫ್ಲಿಪ್ಕಾರ್ಟ್ ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅನ್ನುವಂತಹ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಿದೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ, ವಾಯ್ಸ್ ಕಮಾಂಡ್ಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಪರೀಕ್ಷೆಯಲ್ಲಿ ಕೇಳಬಹುದು, ಇತ್ತೀಚೆಗಷ್ಟೇ AI ಬಳಕೆಯ ಮೂಲಕ ವಾಯ್ಸ್ ಕಮಾಂಡ್ ಅನ್ನ ಜಾರಿಗೆ ತಂದಿರತಕ್ಕಂತಹ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಯಾವುದು ಅಥವಾ ಈ ವಾಣಿಜ್ಯ ಒಂದು ಆಪ್ ಯಾವುದು ಅಂತ ಕೇಳಿದ್ರೆ ಖಂಡಿತವಾಗಿ ಬೆಂಗಳೂರು ಮೂಲದ ಫ್ಲಿಪ್ಕಾರ್ಟ್ ಸಂಸ್ಥೆ. ಇದು ಪರೀಕ್ಷಾ ದೃಷ್ಟಿಯಿಂದ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನಿಮಗೆ ಗೊತ್ತಾಗಬೇಕಾಗುತ್ತೆ. ಅಂಡ್ ಮುಂದಿನ ಸುದ್ದಿ ಹೇಳುತ್ತೆ, ನಾರ್ತ್ ಕೊರಿಯಾ ಕಟ್ಸ್ ಆಫ್ ಆಲ್ ಕಮ್ಯುನಿಕೇಶನ್ ಇನ್ ವಿತ್ ಸೌತ್. ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಮಧ್ಯೆ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಎರಡೂ ಕೂಡ ನೆರೆಯ ರಾಷ್ಟ್ರಗಳಾದರೂ ಕೂಡ ದಶಕಗಳಿಂದ ಕೂಡ ಎರಡರ ಮಧ್ಯೆ ಒಂದು ಫ್ರಿಕ್ಷನ್ಸ್ ನಡೀತಾನೆ ಇದೆ, ಘರ್ಷಣೆ ನಡೀತಾನೆ ಇದೆ. ಇತ್ತೀಚೆಗಷ್ಟೇ ನೀವು ನೋಡಬಹುದು, ದಕ್ಷಿಣ ಕೊರಿಯಾದಲ್ಲಿರ್ತಕ್ಕಂತಹ ಕೆಲವು ಮಾನವ ಹಕ್ಕುಗಳ ಹೋರಾಟಗಾರರು ಉತ್ತರ ಕೊರಿಯಾದಲ್ಲಿ ಮಾನವ ಹಕ್ಕುಗಳ ಕಗ್ಗೊಲೆ ನಡೀತಾ ಇದೆ ಅಂತ ಆರೋಪಿಸ್ಬಿಟ್ಟು ಬಲೂನ್ ಅನ್ನ ಬಿಡ್ತಾ ಇದ್ರು. ಬಲೂನ್ಗಳನ್ನ ಹಾರಿ ಬಿಡುವಂತಹ ಒಂದು ಬಲೂನ್ ಇರಬಹುದು, ಗಾಳಿಪಟ ಇರಬಹುದು, ಮುಂತಾದವನ್ನ ಹಾರಿ ಬಿಡುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸೊ ಏನಾಗ್ತಿತ್ತು ಅಂತ ಹೇಳಿದ್ರೆ, ದಕ್ಷಿಣ ಕೊರಿಯಾದಿಂದ ಹಾರಿಬಿಟ್ಟಂತಹ ಈ ಬಲೂನ್ಗಳ ಮೇಲೆ
ಉತ್ತರ ಕೊರಿಯಾದ ದಮನಕಾರಿ ಸರ್ಕಾರ ಇರಬಹುದು, ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇರಬಹುದು, ಅವರನ್ನ ಟೀಕಿಸ್ಬಿಟ್ಟು ಶಬ್ದಗಳನ್ನ, ಒಂದು ಕೋಟ್ಸ್ಗಳನ್ನ ಬರೆದ್ಬಿಟ್ಟು ಹಾರಿಬಿಡ್ಲಾಗ್ತಾ ಇತ್ತು. ಇವು ಹೋಗ್ಬಿಟ್ಟು ಉತ್ತರ ಕೊರಿಯಾವನ್ನ ತಲುಪ್ತಾ ಇದ್ವು. ನಾರ್ತ್ ಕೊರಿಯಾ ಸೌತ್ ಇಂದ ಇದನ್ನ ಹಾರಿಸಿದಾಗ ನಾರ್ತ್ ಕೊರಿಯಾ ಹೋಗಿ ತಲುಪ್ತಾ ಇದ್ವು. ಅಂಡ್ ಅಲ್ಲಿನ ಜನತೆಯಲ್ಲಿ ಅವರ ದೇಶದ ಆಡಳಿತದ ವಿರುದ್ಧ ಒಂದು ವೈಮನಸ್ಯವನ್ನು ಹುಟ್ಟಾಕ್ತಾ ಇದ್ವು. ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂತಹ ಉತ್ತರ ಕೊರಿಯಾ ನಿನ್ನೆ ಒಂದು ಘೋಷಣೆ ಮಾಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ದಕ್ಷಿಣ ಕೊರಿಯಾ ಜೊತೆಗೆ ಇರತಕ್ಕಂತಹ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ, ಸಂವಹನ ವ್ಯವಸ್ಥೆ ಇರುತ್ತೆ, ಅದನ್ನ ಕಡಿದುಕೊಳ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರೆ ಕಿಮ್ ಜಾಂಗ್ ಉನ್ ಅವರು ಉತ್ತರ ಕೊರಿಯಾದ ಸರ್ವಾಧಿಕಾರಿ, ಸುಪ್ರೀಂ ಲೀಡರ್ ಅಂತ ಕರೀತಾರೆ, ಪರಮೋಚ್ಚ ನಾಯಕ ಅಂತ ಹೇಳಿ. ಸೊ ಅವರು ಈ ಒಂದು ಘೋಷಣೆಯನ್ನು ನೆನೆ ಮಾಡಿದ್ದಾರೆ. ಅಂಡ್ ಇದರೊಂದಿಗೆ ಇತ್ತೀಚೆಗಷ್ಟೇ ಹಲವಾರು ಪ್ರಯತ್ನಗಳು ನಡೀತಾ ಇದ್ವು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವನ್ನ ಒಂದುಗೂಡಿಸಬೇಕು ಅಂತ ಹೇಳಿ. ಸೊ ಆ ಪ್ರಕ್ರಿಯೆಗೆ ಎಲ್ಲೋ ಒಂದು ಕಡೆ ಹೊಡೆತ ಬಿದ್ದಿದೆ ಅಂತ ನಾವು ಹೇಳಬಹುದು. ಅಂಡ್ ಇದಕ್ಕೆ ಕಾರಣ ಕೂಡ ನಿಮಗೆ ಹೇಳಿದೆ ನಾನು, ಬಲೂನ್ಗಳನ್ನ ಹಾರ್ಬಿಡ್ತಾ ಇದ್ರು. ಆ ಬಲೂನ್ಗಳಲ್ಲಿ ಉತ್ತರ ಕೊರಿಯಾದ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ಲಾಗ್ತಾ ಇತ್ತು. ಅಂಡ್ ಉತ್ತರ ಕೊರಿಯಾ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ, ಬಟ್ ಆದ್ರೂ ಕೇಳಿಲ್ಲ ಅಂದ್ರೆ ಅಲ್ಲಿ ಸಂಪೂರ್ಣ ಕಿಮ್ ಜಾಂಗ್ ಉನ್ ಕುಟುಂಬದ ಒಂದು ಹಿಡಿತ ಇದೆ. ಅಲ್ಲಿ ಬಹಳ ಒಂದು ದಮನಕಾರಿ, ಜನರಿಗೆ ಒಂದು ಹಕ್ಕುಗಳು ಇಲ್ಲ, ಮೂಲಭೂತ ಹಕ್ಕುಗಳನ್ನ ಕೊಡ್ತಾ ಇಲ್ಲ, ರೈಟ್ಸ್ ಕೊಡ್ತಾ ಇಲ್ಲ. ಸೊ ಒಂದು ವಿಶಿಷ್ಟವಾದಂತಹ ಒಂದು ವಿಚಿತ್ರವಾದಂತಹ ಒಂದು ಸಿಸ್ಟಮ್ ಅನ್ನ ಆ ದೇಶ ಒಳಗೊಂಡಿದೆ. ಸೊ ಹಾಗಾಗಿ ಆ ದೇಶದಲ್ಲಿ ಮಾಧ್ಯಮಗಳು ಕೂಡ ಸ್ವತಂತ್ರವಾಗಿ ರಿಪೋರ್ಟಿಂಗ್ ಮಾಡಂಗಿಲ್ಲ. ಬೇರೆ ದೇಶಗಳಿಂದ ಜರ್ನಲಿಸ್ಟ್ಗಳು ಇರಬಹುದು, ಪತ್ರಕರ್ತರು ಅಲ್ಲಿ ಹೋಗ್ಬಿಟ್ಟು ರಿಪೋರ್ಟಿಂಗ್ ಅನ್ನ ಮಾಡಂಗಿಲ್ಲ. ಸೊ ಅಲ್ಲೇನ್ ನಡೀತೆ ಅನ್ನೋದು ಕೂಡ ಒಂದು ಕೌತುಕಮಯ, ಪ್ರಪಂಚಕ್ಕೆ ಅವರು ಬಿಟ್ಟೇ ಕೊಡಲ್ಲ ಗುಟ್ಟನ್ನ. ಸೊ ಇಂತಹ ಒಂದು ಸನ್ನಿವೇಶ ಉತ್ತರ ಕೊರಿಯಾದಲ್ಲಿ ಜಾರಿಯಲ್ಲಿದೆ. ಬಟ್ ದಕ್ಷಿಣ ಕೊರಿಯಾ ಆ ರೀತಿಯಲ್ಲ, ಅದು ಕೂಡ ಭಾರತ ದೇಶದಂತೆ ಒಂದು ಡೆಮೋಕ್ರೆಟಿಕ್ ನೇಷನ್, ಒಂದು ಪ್ರಜಾಪ್ರಭುತ್ವ ಇರತಕ್ಕಂತಹ ದೇಶ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಮಾನವ ಹಕ್ಕುಗಳ ಪರವಾದಂತಹ ಹೋರಾಟಗಾರರು ಉತ್ತರ ಕೊರಿಯಾ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಸುದ್ದಿ ನೋಡ್ತಾ ಇದ್ದೀರಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಗಡಿಯನ್ನು ತೋರಿಸ್ತಾ ಇದೆ. ಸೊ ನಾನು ಆಗ್ಲೇ ಹೇಳಿದೆ, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಒಟ್ಟಿಗೆ ಬೆಸೆದುಕೊಂಡಿದ್ರು ಕೂಡ ಅಲ್ಲಿನ ವ್ಯವಸ್ಥೆ ಕಂಪ್ಲೀಟ್ ಡಿಫ್ರೆಂಟ್, ಇಲ್ಲಿನ ವ್ಯವಸ್ಥೆ ಕಂಪ್ಲೀಟ್ ಡಿಫ್ರೆಂಟ್. ಇದು ಫುಲ್ ಡೆಮೋಕ್ರೆಟಿಕ್ ಕಂಟ್ರಿ ಆದ್ರೆ ಇದು ಸಂಪೂರ್ಣವಾಗಿ ಒಂದು ಸರ್ವಾಧಿಕಾರಿಯ ಆಡಳಿತವನ್ನು ಹೊಂದಿರತಕ್ಕಂತಹ ಒಂದು ದೇಶ. ಅಂಡ್ ಈ ಭಾಗದಲ್ಲಿ ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಇದೆ, ಒಂದು ಕೇಸರಿ ಬಣ್ಣದಲ್ಲಿ. ಇದು ಬೇಸಿಕಲಿ ಅವೆರಡು ದೇಶಗಳನ್ನ ಪ್ರತ್ಯೇಕಿಸುವಂತಹ ಗಡಿ ಭಾಗ ಆಗಿದೆ. ಅಂಡ್ ಇದರ ಹೆಸರು ಬಹಳ ಇಂಪಾರ್ಟೆಂಟ್. ಯಾವ ರೀತಿ ಭಾರತ ಮತ್ತು ಚೀನಾವನ್ನ ಪ್ರತ್ಯೇಕಿಸುವ ಗಡಿಗೆ ನಾವು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಥವಾ LAC ಅಂತ ಕರಿತೀವಿ. ಭಾರತ ಪಾಕಿಸ್ತಾನವನ್ನ ಬೇರ್ಪಡಿಸುವಂತಹ ಗಡಿಗೆ LOC ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಅದೇ ರೀತಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾಗಳ ಗಡಿಯನ್ನ ಬೇರ್ಪಡಿಸುವಂತಹ ರೇಖೆಗೆ ನಾವು DMZ ಅಂತ ಕರಿತೀವಿ. ಬಹಳ ಪ್ರಮುಖ, ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. DMZ ಅಂತ ಹೇಳಿದ್ರೆ ಡಿಮಿಲಿಟರೈಸ್ಡ್ ಝೋನ್ ಅಂತ ಹೇಳಿ, ಅಂದ್ರೆ ನಿಶಸ್ತ್ರೀಕೃತ ಒಂದು ಝೋನ್ ಅನ್ನಕ್ಕೆ ಏನಂತಾರೆ, ಒಂದು ಪ್ರದೇಶ ಅಂತ ಹೇಳಿ. ಸೊ ಶಸ್ತ್ರಾಸ್ತ್ರ ರಹಿತ ಪ್ರದೇಶ ಅಥವಾ ನಿಶಸ್ತ್ರೀಕೃತ ಪ್ರದೇಶ ಏನಾದರೂ ಕರಿಬಹುದು. ಬಟ್ ಅದಕ್ಕೆ ಅಫಿಷಿಯಲ್ ಆಗಿ ಕರೀತಕ್ಕಂತಹದ್ದು DMZ, ಡಿಮಿಲಿಟರೈಸ್ಡ್ ಝೋನ್. ನಿಮಗೆ ಕಾಣಿಸ್ತಾ ಇದೆ ಈ ಸಂಪೂರ್ಣ ಈ ಭಾಗವನ್ನ ಡಿಮಿಲಿಟರೈಸ್ಡ್ ಝೋನ್ ಅಂತ ನಾವು ಕರಿತೀವಿ. ಸೊ ಅಲ್ಲಿ ಕೆಲವೊಂದು ಸಂವಹನ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿತ್ತು. ಆ ಸಂಪೂರ್ಣ ವ್ಯವಸ್ಥೆಯನ್ನ ಉತ್ತರ ಕೊರಿಯಾ ಏಕಪಕ್ಷೀಯವಾಗಿ ಕಡಿತಗೊಳಿಸ್ಬಿಟ್ಟಿದೆ. ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ಅನ್ನು ಗಮನಿಸ್ತಾ ಇದ್ದೀರಾ, 38 ಪ್ಯಾರಲ್ ಅಂತ ಕೂಡ ಕಾಣಿಸ್ತಾ ಇದೆ ನಿಮಗೆ. 38 ಪ್ಯಾರಲ್, ಇದು ಕೂಡ ನೀವು ನಮ್ಮ ಒಂದು ಅಕ್ಷಾಂಶ ರೇಖಾಂಶಗಳನ್ನ ಗಮನಿಸೋದಾದ್ರೆ ಇದು ಕೂಡ ಪ್ರಮುಖವಾಗಿ ನಿಮಗೆ ಕಂಡು ಬರುತ್ತೆ. 38 ಡಿಗ್ರಿ ಅಕ್ಷಾಂಶ ಏನು ಕಂಡು ಬರುತ್ತೆ ಅಲ್ಲಿ ಈ 38 ಪ್ಯಾರಲ್, ಆ ಒಂದು ರೇಖೆಯನ್ನ 38 ಪ್ಯಾರಲ್ ಅಂತ ಕರಿತೀವಿ. ಇದು ಭೂಮಿಯನ್ನು ಒಂದು ಸುತ್ತು ಹಾಕುತ್ತೆ. ಅಂಡ್ ಅದು ಈ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಗಡಿಯಲ್ಲಿ ಕಂಡು ಬರುತ್ತೆ. ಕೆಲವರು ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಾ. ಅದೇನಪ್ಪಾ ಅಂತ ಹೇಳಿದ್ರೆ, ಎರಡೂ ದೇಶಗಳ ಗಡಿಯನ್ನ ಪ್ರತ್ಯೇಕಿಸ್ತಕ್ಕಂತಹದ್ದು ಈ 38 ಪ್ಯಾರಲಲ್ ಲೈನ್ ಅಂತೇಳಿ. ಬಟ್ ಖಂಡಿತ ಈ 38 ಸಮಾನಾಂತರ ರೇಖೆ ಏನಿದೆ ಇದೇನು ಅದನ್ನ ಬೇರ್ಪಡಿಸಲ್ಲ, ಬದಲಿಗೆ ಹತ್ತಿರದಲ್ಲಿ ಹೋಗುತ್ತೆ ಅಷ್ಟೇ, ಆಲ್ಮೋಸ್ಟ್. ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆ. ಇದು ಇವನ್ನ ಬೇರ್ಪಡಿಸುವಂತಹ ಡಿಮಿಲಿಟರೈಸ್ ಝೋನ್ ಇಲ್ಲಿ ಹೋದ್ರೆ ಈ 38 ಪ್ಯಾರಲ್ ಈ ರೀತಿ ಹೋಗುತ್ತೆ. ಸೊ ಆಲ್ಮೋಸ್ಟ್ ಅದು ಎರಡನ್ನೂ ಕೂಡ ಆಲ್ಮೋಸ್ಟ್ ಬೇರ್ಪಡಿಸುತ್ತೆ. ಬಟ್ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ 38 ಪ್ಯಾರಲ್ ಅಂದ್ರೆ ಏನು ಅಂತೇಳಿ. ನೀವು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ಗಳನ್ನ ಏನು ನೋಡ್ತೀರಾ, 38 ಡಿಗ್ರಿ ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶ, 38 ಪ್ಯಾರಲ್, ಕನ್ನಡದಲ್ಲಿ 38 ಸಮಾನಾಂತರ ರೇಖೆ ಅಂತ ಕೂಡ ಕರೀತಾರೆ. ಇದೆಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಈ ಒಂದು ಸುದ್ದಿಯಲ್ಲಿ ಕೊರಿಯಾ ಬಗ್ಗೆ ನೋಡ್ತಿದ್ದೀರಾ, ಬಿಕಾಸ್ ಆಗ್ಲೇ ನಾವು ತೋರಿಸಿದಂತಹ ಮ್ಯಾಪ್ ಬಹಳ ಕ್ಲೋಸ್ ಅಪ್ ಆಗಿತ್ತು, ನಿಮಗೆ ವ್ಯೂ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಈಗ ಒಂದು ಎನ್ಲಾರ್ಜ್ಡ್ ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ, ಒಂದು ಪ್ರಪಂಚದ ಭೂಪಟ. ಈ ಭೂಪಟದಲ್ಲಿ ಯಾವ ಭಾಗದಲ್ಲಿ ನೋಡಿ, ಭಾರತ ಎಲ್ಲಿ ಕಂಡು ಬರ್ತಾ ಇದೆ, ಚೀನಾ ದೇಶ ಎಲ್ಲಿ ಕಂಡು ಬರ್ತಾ ಇದೆ, ಅಂಡ್ ಕೊರಿಯಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳು ಈ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರುವಂತಹ ಪ್ರದೇಶದಲ್ಲಿ ಕಂಡು ಬರ್ತಾ ಇದ್ದಾವೆ. ಅದನ್ನ ಝೂಮ್ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಕಡೆ ನಾರ್ತ್ ಕೊರಿಯಾ ಆದ್ರೆ ಈ ಕಡೆ ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ ಬರುತ್ತೆ.
ಅಂಡ್ ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಪ್ಯಾಂಗ್ಯಾಂಗ್, ಅದೇ ರೀತಿ ದಕ್ಷಿಣ ಕೊರಿಯಾದ ಕ್ಯಾಪಿಟಲ್ ಸಿಯೋಲ್ ನಗರ. ಇದು ಕೂಡ ಬಹಳ ಪ್ರಮುಖ. ಅಂಡ್ ನಾರ್ತ್ ಕೊರಿಯಾ ಚೀನಾ ದೇಶದೊಂದಿಗೆ ತನ್ನ ಗಡಿಯನ್ನು ಕೂಡ ಹಂಚಿಕೊಂಡಿದೆ. ಅದೇ ರೀತಿ ಮುಂದಿನ ಸುದ್ದಿ ಗಮನಿಸಾಗೋಣ. ಹ್ಯಾಕಿಂಗ್ಗೆ ದಾಳವಾದ ಕೋವಿಡ್ ವೈರಸ್ ಬಂದಿರುವಂತಹ ಈ ಸಂದರ್ಭದಲ್ಲಿ ಸಾಕಷ್ಟು ಹ್ಯಾಕಿಂಗ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಹ್ಯಾಕಿಂಗ್ ಅಂತ ಹೇಳಿದ್ರೆ ನಿಮ್ಮ ಅಂತರ್ಜಾಲದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಹಣಕಾಸು ಇರಬಹುದು ಅಥವಾ ಬೇರೆ ಬೇರೆ ಗೌಪ್ಯ ಮಾಹಿತಿ ಇರಬಹುದು, ಅದನ್ನ ಕದಿಯುವಂತಹ ಪ್ರಕ್ರಿಯೆಗೆ ನಾವು ಹ್ಯಾಕಿಂಗ್ ಅಂತ ಕರಿತೀವಿ. ಸೊ ಕೋವಿಡ್ ಟೈಮ್ನಲ್ಲಿ ಹ್ಯಾಕಿಂಗ್ ಅನ್ನ ಜನರಲ್ಲಿ ಇರತಕ್ಕಂತಹ ಒಂದು ಭಯವನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಹ್ಯಾಕಿಂಗ್ ಅನ್ನ ಮಾಡಲಾಗ್ತಾ ಇದೆ. ನೋಡಿ ಏನ್ ಮಾಡ್ತಾರಪ್ಪ ಅವ್ರು ಟ್ರಿಕ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ವಿಶ್ವ ಆರೋಗ್ಯ ಸಂಸ್ಥೆ WHO ಇಂದ ಮೇಲ್ ಮಾಡ್ತಾ ಇದೀವಿ, ಪೊಲೀಸ್ ಇಲಾಖೆಯಿಂದ ಮೇಲ್ ಮಾಡ್ತಾ ಇದೀವಿ, ಆರೋಗ್ಯ ಸಚಿವಾಲಯದಿಂದ ಮೇಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಮೇಲ್ ಬರುತ್ತೆ. ನೀವೆಲ್ಲರೂ ಕೂಡ ಕೋವಿಡ್ ನಿಂದ ಆಲ್ರೆಡಿ ಭಯಭೀತರಾಗಿರ್ತೀರಾ. ಸೊ ಏನೋ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಅನ್ಕೊಂಡ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ನಿಮ್ಮ ಸಂಪೂರ್ಣ ಮಾಹಿತಿ ಹ್ಯಾಕ್ ಆಗುತ್ತೆ. ಅದನ್ನ ನಾವು ಮಾಲಿಷಿಯಸ್ ಲಿಂಕ್ಸ್ ಅಂತ ಕರಿತೀವಿ. ಸೊ ಅದನ್ನ ಇವರು ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಲ್ವೇರ್ಗಳನ್ನ ಕೊಟ್ಟಿದ್ದಾರೆ. ಮಾಲ್ವೇರ್ ಅಂತ ಹೇಳಿದ್ರೆ ಇಂತಹ ದುಷ್ಕೃತ್ಯಕ್ಕೆ ಬಳಸುವಂತಹ ಕೆಲವೊಂದು ಒಂದು ತಂತ್ರಜ್ಞಾನವನ್ನ ಮಾಲ್ವೇರ್ಸ್ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಇದನ್ನು ಕೂಡ ಕೆಲವರು ಬಾರಿ ಕೇಳ್ತಾರೆ. ನಿಮಗೆ ಕಾಣಿಸ್ತದೆ ಲೋಕಿ ಬೋಟ್ ಇರಬಹುದು, ಅಜೋರೋಲ್ಟ್ ಇರಬಹುದು, ಟ್ರಿಕ್ ಬೋಟ್ ಇರಬಹುದು ಮತ್ತು ನ್ಯಾನೋಕೋರ್ ನಿಮಗೆ ಪಾರ್ಟಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು. ಸ್ವಲ್ಪ ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ ರಿವೈಂಡ್ ಮಾಡಿ ನೀವು ಅವುಗಳನ್ನ ನೋಟ್ ಮಾಡ್ಕೋಬಹುದು. ಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ ನಾನು ಅವುಗಳ ಒಂದು ಹೆಸರನ್ನ. ಲಾಕಿ ಬೋಟ್, ಅಜೋರೋಲ್ಟ್, ಟ್ರಿಕ್ ಬೋಟ್ ಮತ್ತು ನ್ಯಾನೋಕೋರ್, ಈ 4 ಒಂದು ಕೆಲವು ಮಾಲ್ವೇರ್ಗಳ ಹೆಸರನ್ನ ಕೊಟ್ಟಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಿಮಗೆ ಮತ್ತೊಂದು ರ್ಯಾನ್ಸಮ್ ವೇರ್ ಅಂತ ಒಂದು ಇದೇ ರೀತಿ ಒಂದು ಮ್ಯಾಲಿಷಿಯಸ್ ಮಾಲ್ವೇರ್ ನಿಮಗೆ ಕಾಣಕ್ ಸಿಕ್ಕಿತ್ತು. ಅದನ್ನ ನಾವು ವನ ಕ್ರೈ ಅಂತ ಕರಿತಾ ಇದ್ವಿ. ಇದು ಕೂಡ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ವನ ಕ್ರೈ ಅಂತಕ್ಕಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅದೊಂದು ದೋಷಪೂರಿತ ಅಥವಾ ದುಷ್ಕೃತ್ಯಕ್ಕೆ ಬಳಸಲ್ಪಡುವಂತಹ ಒಂದು ಮ್ಯಾಲಿಷಿಯಸ್ ಮಾಲ್ವೇರ್ ಅಂತಾನೆ ಕರಿಬಹುದು. ಇದೊಂದು ಸಿಂಪಲ್ ಆರ್ಟಿಕಲ್ ಅಷ್ಟೇ. ಹ್ಯಾಕಿಂಗ್ ಯಾವ ರೀತಿ ಏರುಗತಿಯಲ್ಲಿ ಸಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಟ್ವಿಟರ್ ಟು ಟೆಸ್ಟ್ ಸ್ನ್ಯಾಪಿಯರ್ ಫ್ಲೀಟ್ಸ್ ಇನ್ ಇಂಡಿಯಾ. ನೋಡಿ, ಟ್ವಿಟರ್ ಅಂತಕ್ಕಂತಹದ್ದು ಹಿಂದೆ ಕೂಡ ನಾನು ಹೇಳಿದ್ದೇನೆ, ಇದು ಕೂಡ ಒಂದು ಪ್ರಮುಖವಾದಂತಹ ಸಾಮಾಜಿಕ ಜಾಲತಾಣ. ಬಟ್ ವಿಶೇಷವಾಗಿ ಯುವ ಜನತೆ ಟ್ವಿಟರ್ ನಲ್ಲಿ ಅಷ್ಟೊಂದು ಸಕ್ರಿಯವಾಗಿಲ್ಲ. ಅಲ್ಲಿ ಕೇವಲ ಅಕಾಡೆಮಿಕ್ ಒಂದು ವಿಚಾರಗಳ ಬಗ್ಗೆ ಅಥವಾ ಇಂಟೆಲೆಕ್ಚುಯಲ್ ವಿಷಯಗಳ ಬಗ್ಗೆ ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಕೇವಲ ಕೆಲವು ಜರ್ನಲಿಸ್ಟ್ಗಳಿರಬಹುದು, ರಾಜಕಾರಣಿಗಳಿರಬಹುದು ಅಥವಾ ಇನ್ನಿತರ ವ್ಯಕ್ತಿಗಳು ಅಲ್ಲಿರ್ತಾರೆ. ಮೂಲತಃ ಯುವ ಜನತೆ ಫೇಸ್ಬುಕ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ವಾಟ್ಸ್ಆಪ್ ಇಂತಹದ್ರಲ್ಲಿ ಕಾಲ ಕಳೀತಾರೆ. ಬಟ್ ಟ್ವಿಟರ್ ಅಂತಕ್ಕಂತಹದ್ದು ಮೈಕ್ರೋ ಬ್ಲಾಗಿಂಗ್ ಸೈಟ್. ಹಿಂದೆ ಕೂಡ ಹೇಳಿದ್ದೇನೆ, ಮೈಕ್ರೋ ಬ್ಲಾಗಿಂಗ್ ಸೈಟ್ ಅಂತ ಹೇಳಿದ್ರೆ ನೋಡಿ, ನೀವು ಫೇಸ್ಬುಕ್ ಅಥವಾ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಬೇಕಾದ್ರೂ ಪದಗಳನ್ನ ಬಳಕೆ ಮಾಡಬಹುದು. ಬಟ್ ಟ್ವಿಟರ್ ನಲ್ಲಿ ನೀವು ಟ್ವೀಟ್ ಮಾಡಬೇಕಾದ್ರೆ ಕೇವಲ 280 ಶಬ್ದಗಳ ಲಿಮಿಟ್ ಇರುತ್ತೆ. ಆ ಒಂದು ಮಿತಿ ಇರುತ್ತೆ, ಅದನ್ನ ದಾಟ ಹೋಗಕ್ಕಾಗಲ್ಲ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಟ್ವಿಟರ್ ಸಂಸ್ಥೆ ಒಂದು ಹೊಸ ಫೀಚರ್ ಅನ್ನ, ಒಂದು ಹೊಸ ಒಂದು ಸೌಲಭ್ಯವನ್ನ ಭಾರತದಲ್ಲೂ ಕೂಡ ಲಾಂಚ್ ಮಾಡ್ತಾ ಇದೆ. ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ಬ್ರೆಜಿಲ್ ದೇಶ ಮತ್ತು ಇಟಲಿ ದೇಶ, ಬ್ರೆಜಿಲ್ ಮತ್ತು ಇಟಲಿ ಏನಿದೆ ಅವೆರಡು ದೇಶಗಳಲ್ಲಿ ಜಾರಿಗೆ ತಂದಿದ್ರು. ಈಗ ಭಾರತದಲ್ಲೂ ಕೂಡ ಅದನ್ನ ಒಂದು ಲಾಂಚ್ ಮಾಡಲಾಗ್ತಾ ಇದೆ. ಸೊ ಆ ಒಂದು ಫೀಚರ್ನ ಹೆಸರನ್ನ ಫ್ಲೀಟ್ಸ್ ಅಂತ ಕರಿತೀವಿ. ಜಸ್ಟ್ ನೋಟ್ ಆನ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ಫ್ಲೀಟ್ಸ್ ಅನ್ನುವಂತಹ ಒಂದು ಹೊಸ ಫೀಚರ್ ಅನ್ನ ಜಾರಿಗೆ ತಂದಿರುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಖಂಡಿತ ಟ್ವಿಟರ್ ಆನ್ಸರ್ ಆಗುತ್ತೆ. ಸೊ ಫ್ಲೀಟ್ಸ್ ಅಂತ ಹೇಳಿದ್ರೆ ನೀವೇನು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಏನಿರುತ್ತೆ 24 ಗಂಟೆಗಳ ಬಳಿಕ ಅದು ಮಾಯ ಆಗ್ಬಿಡುತ್ತೆ, ಡಿಸಪಿಯರ್ ಆಗುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ, ಫೇಸ್ಬುಕ್ ಅಲ್ಲಿ ನೋಡ್ತೀರಾ, ಅಲ್ಲಿ ನಾವು ಸ್ಟೋರೀಸ್ ಅಂತ ಅದಕ್ಕೆ ಕರೀತಾರೆ. ಸ್ಟೋರೀಸ್ ಅಥವಾ ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಏನ್ ಕರಿತೀವಿ, ಅದೇ ನಿಟ್ಟಿನಲ್ಲಿ ಟ್ವಿಟರ್ ಜಾರಿಗೆ ತರ್ತಿರ್ತಕ್ಕಂತಹದ್ದು ಫ್ಲೀಟ್ಸ್ ಅನ್ನುವಂತಹ ಒಂದು ಸೌಲಭ್ಯ. ಅದು ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಒಂದು ಪ್ರಾಯೋಗಿಕವಾಗಿ ಇದನ್ನ ಜಾರಿಗೆ ತರಲಾಗ್ತಾ ಇದೆ. ಬ್ರೆಜಿಲ್, ಇಟಲಿಯನ್ನು ಹೊರತುಪಡಿಸಿದ್ರೆ 3ನೇ ದೇಶವಾಗಿ ಭಾರತದಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಶಾಲಾ ಶುಲ್ಕ ಪೋಷಕರ ಸಂಕಷ್ಟ ಕಾಣದಾಯಿತೆ. ಇವತ್ತಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸಂಪಾದಕೀಯ. ಬಹಳ ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನೋಡಿ. ಶಾಲಾ ಶುಲ್ಕ ಇನ್ನೂ ಕೂಡ ಯಾವತ್ತು ಶಾಲೆಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆ ಇರಬಹುದು ಅಥವಾ ಕೇಂದ್ರ ಸರ್ಕಾರದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇರಬಹುದು, ಇವರು ಇನ್ನೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಬಟ್ ಆಲ್ರೆಡಿ ಕೆಲವು ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜುಗಳು ಶುಲ್ಕವನ್ನ ಹೆಚ್ಚಳ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸೊ ಅವರ ಒಂದು ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಇರೋ ಕಾರಣದಿಂದ ನಾವು ಸುಮ್ಮನೆ ಬಾಡಿಗೆ ಕಟ್ತಾ ಇದ್ದೀವಿ, ನಮಗೆ ಸಿಬ್ಬಂದಿಗೆ ವೇತನವನ್ನ ಕೊಡೋದಕ್ಕೆ ಕೂಡ ಹಣವಿಲ್ಲ. ಹಾಗಾಗಿ ಈ ಒಂದು ಹಣದ ಆ ಒಂದು ಬರ್ಡನ್, ಹೊರೆ ಏನಿದೆ ಅದನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೇಲೆ ಹೊರಿಸಕ್ಕೆ ಕೆಲವು ಖಾಸಗಿ ಶಾಲಾ ಕಾಲೇಜುಗಳು ಹೊರಟಿದ್ದಾವೆ. ಬಟ್ ಇದನ್ನ ಈ ಒಂದು ಸಂಪಾದಕೀಯದಲ್ಲಿ ಟೀಕಿಸಲಾಗಿದೆ. ಬಿಕಾಸ್ ಶಿಕ್ಷಣ ಒಂದು ಉದ್ಯಮದಂತೆ ಆಗಬಾರದು. ಎಜುಕೇಶನ್ ಈಸ್ ನಾಟ್ ಎ ಬಿಸ್ನೆಸ್. ಅದನ್ನ ಉದ್ಯಮದ ರೀತಿ ಟ್ರೀಟ್ ಮಾಡಬಾರದು. ಬಿಕಾಸ್ ಆಲ್ರೆಡಿ ಕೊರೋನಾ ಕಾರಣದಿಂದ ಪೋಷಕರು ಸ್ವತಃ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ.
ಅವರಿಗೆ ಮತ್ತೊಮ್ಮೆ ಗಾಯದ ಮೇಲೆ ಬರೆ ಎರೆಯುವಂತೆ ಈ ರೀತಿ ಫೀಸನ್ನ ಜಾಸ್ತಿ ಮಾಡಬಾರದು. ಇದರ ಕುರಿತಾಗಿ ಒಂದು ಡಿಸಿಷನ್ ತಗೋಬೇಕು ಖಾಸಗಿ ಶಾಲೆಯ ಒಂದು ಸಂಘಟನೆಯವರು ಅಂತ ಇವತ್ತಿನ ಸಂಪಾದಕೀಯದಲ್ಲಿ ಹೇಳಿದ್ದಾರೆ. ಇದು ಕೂಡ ಬಹಳ ಒಂದು ಅಗ್ರಿಯಬಲ್ ಅಂತಾನೆ ಹೇಳಬಹುದು. ಬಿಕಾಸ್ ಯಾರು ಕೂಡ ಪೇರೆಂಟ್ಸ್ ಈಗ ಅಷ್ಟೊಂದು ಶುಲ್ಕವನ್ನ ಕಟ್ಟುವಂತಹ ಸ್ಥಿತಿಯಲ್ಲಿಲ್ಲ. ಈ ಕುರಿತಾಗಿ ನೇರವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗದೆ ಇರಬಹುದು, ಬಟ್ ಆದರೂ ಕೂಡ ನಾನು ಆಗಲೇ ಹೇಳಿದಂಗೆ ಪ್ರಬಂಧಗಳಲ್ಲಿ ಅಥವಾ ಇನ್ನಿತರ ವಿವರಣಾತ್ಮಕ ಉತ್ತರಗಳಲ್ಲಿ ನೀವು ಮೆನ್ಷನ್ ಮಾಡಬಹುದು ಕೊರೋನಾದಿಂದ ಯಾವ ರೀತಿ ಯಾರ್ಯಾರ ಮೇಲೆ ಪರಿಣಾಮ ಬೀರುತ್ತಿದೆ ಅನ್ನೋದಕ್ಕೆ. ಇದನ್ನು ಕೂಡ ಒಂದು ಪಾಯಿಂಟ್ ಆಗಿ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಇವರು ಹೇಳ್ತಿರ್ತಕ್ಕಂತಹದ್ದು ಶುಲ್ಕವನ್ನ ಸದ್ಯಕ್ಕೆ ಹೆಚ್ಚಳ ಮಾಡೋದು ಬೇಡ, ಬದಲಾಗಿ ಯಾರೆಲ್ಲ ಪೋಷಕರು ಕೇಪಬಲ್ ಇದ್ದಾರೆ, ಇದನ್ನ ಶುಲ್ಕವನ್ನ ಪಾವತಿ ಮಾಡಕ್ಕೆ ಶಕ್ತರಿದ್ದಾರೆ ಅಂತಹವರಿಂದ ಮಾತ್ರ ಗಳಿಸಬೇಕು. ಬಿಕಾಸ್ ಕೆಲವು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ತೊಂದರೆ ಆಗಿಲ್ಲ, ಅವರಿಗೆ ಒಂದು ಸಂಬಳ ಬರ್ತಾನೆ ಇತ್ತು. ಸೊ ಅಂತಹವರಿಂದ ಸ್ವೀಕಾರ ಮಾಡಲಿ, ಬಟ್ ಬಡ ಪೋಷಕರಿಂದ ಹಣವನ್ನ ಕಸಿಯುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡಬಾರದು. ಅಟ್ಲೀಸ್ಟ್ ಅವರಿಗೆ ಈ ಒಂದು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಡಬೇಕು, ಕಂತುಗಳಲ್ಲಿ ಪಾವತಿ ಮಾಡುವಂತಹ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಇವತ್ತಿನ ಸಂಪಾದಕೀಯ ಹೇಳುತ್ತೆ. ಅದು ಕೂಡ ಬಹಳ ಕರೆಕ್ಟ್ ಆಗಿದೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಜಾರ್ಜ್ ಫ್ಲಾಯ್ಡ್ ಟು ಬಿ ಬರೀಡ್ ಇನ್ ಹ್ಯೂಸ್ಟನ್. ಜಾರ್ಜ್ ಫ್ಲಾಯ್ಡ್ ಅವರ ಹೆಸರು ಕೆಲವು ದಿನಗಳಿಂದ ನೀವು ಕೇಳ್ತಾನೆ ಇದ್ದೀರಾ. ಜಾರ್ಜ್ ಫ್ಲಾಯ್ಡ್ ಒಬ್ಬ ಆಫ್ರಿಕನ್ ಅಮೆರಿಕನ್ ವ್ಯಕ್ತಿ, ಅಮೆರಿಕದಲ್ಲಿರುವಂತಹ ಒಬ್ಬ ಕಪ್ಪು ವರ್ಣದ ವ್ಯಕ್ತಿ, ಬ್ಲಾಕ್ ಪರ್ಸನ್. ಇವರನ್ನ ಅಮೆರಿಕದ ಒಂದು ನಗರದಲ್ಲಿ ಯಾವುದೋ ಒಂದು ಕಾರ್ಯಾಚರಣೆ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಇವ್ರನ್ನ ಹತ್ಯೆ ಮಾಡಿದ್ರು. ಸೊ ಇವರ ಪರವಾಗಿ ಬ್ಲಾಕ್ ಲೈವ್ಸ್ ಮ್ಯಾಟರ್ ಅನ್ನುವಂತಹ ಒಂದು ಜಾಗತಿಕ ಪ್ರತಿಭಟನೆ ನಡೀತಾ ಇದೆ. ಕೇವಲ ಅಮೆರಿಕ ಮಾತ್ರವಲ್ಲ, ಕೆನಡಾ ಇರಬಹುದು, ಇತ್ತೀಚೆಗಷ್ಟೇ ಯುನೈಟೆಡ್ ಕಿಂಗ್ಡಮ್ ಇರಬಹುದು, ಅಲ್ಲೂ ಕೂಡ ಇದು ಸ್ಪ್ರೆಡ್ ಆಗಿದೆ. ಇದನ್ನು ನಾವು ಬ್ಲಾಕ್ ಲೈವ್ಸ್ ಮ್ಯಾಟರ್ ಅಂದ್ರೆ ಕರಿಯರ ಜೀವವೂ ಕೂಡ ಮ್ಯಾಟರ್ ಆಗುತ್ತೆ ಅಂತ ಈ ಒಂದು ಹ್ಯಾಶ್ ಟ್ಯಾಗ್ ಹೇಳುತ್ತೆ. ಇಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಸೊ ಜಾರ್ಜ್ ಫ್ಲಾಯ್ಡ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಅವ್ರನ್ನ ನಿನ್ನೆ ಅಷ್ಟೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಎಲ್ಲಿ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ, ಅಮೆರಿಕದ ಟೆಕ್ಸಾಸ್ ರಾಜ್ಯದಲ್ಲಿ ಕಂಡು ಬರುವಂತಹ ಹ್ಯೂಸ್ಟನ್ ನಗರದಲ್ಲಿ ಮಾಡಲಾಗಿದೆ. ಇದೇನು ಪರೀಕ್ಷೆಯಲ್ಲಿ ಕೇಳಲ್ಲ ಜಾರ್ಜ್ ಫ್ಲಾಯ್ಡ್ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ. ಬಟ್ ನಾನು ಯಾಕೆ ಇದನ್ನ ಆಯ್ದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಹ್ಯೂಸ್ಟನ್ ಅಂದ ತಕ್ಷಣ ಒಂದು ಇವೆಂಟ್ ನೆನಪಾಗಬೇಕು, ಒಂದು ಕಾರ್ಯಕ್ರಮ ನೆನಪಾಗಬೇಕು. ಬಿಕಾಸ್ ಕೆಲವು ತಿಂಗಳುಗಳ ಹಿಂದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ತೆರಳಿದ್ರು. ಅಮೆರಿಕಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವರಿಗೆ ಹೌಡಿ ಮೋದಿ ಅನ್ನುವಂತಹ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಏರ್ಪಾಡು ಮಾಡಲಾಗಿತ್ತು. ಸೊ ಆ ಜಾಗತಿಕ ಪ್ರಖ್ಯಾತಿಯನ್ನು ಗಳಿಸಿದಂತಹ ಹೌಡಿ ಮೋದಿ ಅನ್ನುವ ಕಾರ್ಯಕ್ರಮ ನಡೆದಿದ್ದು ಇದೇ ಹ್ಯೂಸ್ಟನ್ ನಗರದಲ್ಲಿ. ಇದು ಟೆಕ್ಸಾಸ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಜಸ್ಟ್ ನಿಮಗೆ ನೆನಪಾಗಬೇಕು, ರಿಫ್ರೆಶ್ ಆಗ್ತಾ ಇರಬೇಕು. ಬಿಕಾಸ್ ಒಂದಲ್ಲ ಒಂದ್ ಕಡೆ ನಿಮಗೆ ಇದರ ಒಂದು ಅಗತ್ಯತೆ ಬರಬಹುದು. ಅಂಡ್ ಕೆಲವರು ಕೇಳ್ತಾರೆ ಹೌಡಿ ಅಂದ್ರೆ ಏನು, ಹೌಡಿ ಅಂತ ನಾವೆಲ್ಲ ಇಂಗ್ಲಿಷ್ ಅಲ್ಲಿ ಕೇಳಿಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಅಮೆರಿಕದ ಟೆಕ್ಸಾಸ್ ಭಾಗದಲ್ಲಿ, ಈ ಟೆಕ್ಸಾಸ್ ರಾಜ್ಯ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹೌಡಿ ಅಂದ್ರೆ ಹೌ ಆರ್ ಯು ಅಂತ ಸುಮ್ಮನೆ ಕಾಮನ್ ಆಗಿ ಕೇಳ್ತಾರೆ. ಹೌ ಆರ್ ಯು ಯಾವ ರೀತಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಶಬ್ದಗಳನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಅಮೆರಿಕದ ಟೆಕ್ಸಾಸ್ ಭಾಗದಲ್ಲಿ ಹೌಡಿ ಅನ್ನುವಂತಹ ಒಂದು ಶಬ್ದವನ್ನ ಯೂಸ್ ಮಾಡಲಾಗುತ್ತೆ. ಹೌಡಿ ಅಂತ ಹೇಳಿದ್ರೆ ಹೌ ಆರ್ ಯು ಅಂತ ಹೇಳಿ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ನಮ್ಮ ಗುಜರಾತ್ನ ಅಹಮದಾಬಾದ್ ನಲ್ಲಿ ಇಂತಹದ್ದೇ ಒಂದು ನಮಸ್ತೆ ಟ್ರಂಪ್ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೌಡಿ ಟ್ರಂಪ್ ಇನ್ ಹ್ಯೂಸ್ಟನ್, ನಮಸ್ತೆ ಟ್ರಂಪ್ ಇನ್ ಅಹಮದಾಬಾದ್, ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀವಿ. ಇಶಾಂತ್ ಶರ್ಮಾ ಪೋಸ್ಟ್ ನಲ್ಲಿ ಡ್ಯಾರೆನ್ ಸೆಮಿ ಹೇಳಿಕೆಗೆ ಸಾಕ್ಷಿ. ಈಗ ತರ ನಾವು ಜನಾಂಗೀಯ ನಿಂದನೆ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಜನಾಂಗೀಯ ನಿಂದನೆ ಅನ್ನಕ್ಕಿಂತನೂ ಜನಾಂಗೀಯ ಒಂದು ದ್ವೇಷ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಥವಾ ಜನಾಂಗೀಯ ತಾರತಮ್ಯದ ಬಗ್ಗೆ. ಅಂಡ್ ಇದರ ಕುರಿತಾಗಿ ಜಾರ್ಜ್ ಫ್ಲಾಯ್ಡ್ ಅವರ ನಿಧನದ ನಂತರ ಸಾಕಷ್ಟು ಜನ ಎದ್ದು ನಿಲ್ತಾ ಇದ್ದಾರೆ. ಸಾಕಷ್ಟು ಜನ ತಮಗೆ ಸ್ವತಃ ಆಗಿರತಕ್ಕಂತಹ ಜನಾಂಗೀಯ ತಾರತಮ್ಯ ಬಗ್ಗೆ, ರೇಸಿಯಲ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಸಾಲಿಗೆ ವೆಸ್ಟ್ ಇಂಡೀಸ್ ತಂಡದ ಕ್ರಿಕೆಟ್ ಆಟಗಾರ ಡ್ಯಾರೆನ್ ಸೆಮಿ ಅವರು ಕೂಡ ಆ ಒಂದು ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ನಿಮಗೆ ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇರತಕ್ಕಂತಹ ವ್ಯಕ್ತಿ ನೀಲಿ ಬಣ್ಣದ ಡ್ರೆಸ್ ನಲ್ಲಿ ಡ್ಯಾರೆನ್ ಸೆಮಿ, ಇವರು ವೆಸ್ಟ್ ಇಂಡೀಸ್ ನ ಕ್ರಿಕೆಟ್ ಪ್ಲೇಯರ್. ಇವ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿರಬಹುದು. ಬಟ್ ಇವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಅವರು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ನಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ SRH ಅಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಅನ್ನುವಂತಹ ತಂಡವನ್ನ ಪ್ರತಿನಿಧಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಸ್ವತಃ ಜನಾಂಗೀಯ ನಿಂದನೆಗೆ ಒಳಗಾಗಿದ್ದೇನೆ, ರೇಷಿಯಲ್ ಅಬ್ಯೂಸ್ಗೆ ಒಳಗಾಗಿದ್ದೇನೆ ಅಂತ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ನಮ್ಮ ಕ್ರಿಕೆಟ್ ಒಂದು ಫ್ರೆಟರ್ನಿಟಿ, ನಮ್ಮ ದೇಶದ ಕ್ರಿಕೆಟ್ ಒಂದು ಸಂಸ್ಥೆ ಅಥವಾ ನಮ್ಮ ಕ್ರಿಕೆಟ್ ನಲ್ಲಿ ಬರುವಂತಹ ಪ್ರತಿಯೊಬ್ಬರು ಕೂಡ ಸ್ವಲ್ಪ ತಲೆ ತಗ್ಗಿಸಬೇಕಾದಂತಹ ಘಟನೆ. ಬಿಕಾಸ್ ಡ್ಯಾರೆನ್ ಸೆಮಿ ಅವರು ಹೇಳಿರತಕ್ಕಂತಹದ್ದು ಅವರ ಸಹ ಆಟಗಾರರು, ನಮ್ಮ ಭಾರತೀಯ ಆಟಗಾರರು ಅವ್ರನ್ನ ಒಂದು ಜನಾಂಗೀಯ ನಿಂದನೆ ಆಗುವಂತಹ ಒಂದು ಶಬ್ದದಿಂದ ಕರೀತಾ ಇದ್ರು. ಸೊ ನೀವು ನೋಡ್ತಾ ಹೋದ್ರೆ ಕಾಲು ಅಂತ ಅವ್ರು ಕರೀತಾ ಇದ್ರು. ಕಾಲು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ, ಹಿಂದಿಯಲ್ಲಿ ನೀವು ಕಾಲು ಅಂತ ಹೇಳಿದ್ರೆ
ಕರಿಯ ಅಂತ ಹೇಳಿ, ಕಪ್ಪು ಬಣ್ಣದ ವ್ಯಕ್ತಿ ಅಂತ ಹೇಳಿ. ಸೊ ಕಾಲು ಅಂತ ಅವ್ರನ್ನ ಕರಿತಾ ಇದ್ರು. ಬಟ್ ಅದರ ಅರ್ಥ ಅವರಿಗೆ ಅವಾಗಿನ ಕಾಲದಲ್ಲಿ ಗೊತ್ತಿರಲಿಲ್ಲ. ಬಟ್ ಅದು ಇವಾಗ ಅವರಿಗೆ ರೀಸೆಂಟ್ ಆಗಿ ಗೊತ್ತಾಯ್ತು. ಕಾಲು ಅಂತ ಹೇಳಿದ್ರೆ ಕರಿಯ ಅಂತ ಒಬ್ಬ ವ್ಯಕ್ತಿನ ಕರೆದ್ರು ಅಂತ ಹೇಳಿದ್ರೆ ಅದು ಜನಾಂಗೀಯ ನಿಂದನೆ ಅಂತಾನೆ ಕರಿಬೇಕಾಗುತ್ತೆ. ಅವರ ದೇಹದ ಬಣ್ಣ, ಅವರ ಒಂದು ಜನಾಂಗವನ್ನ ಗುರಿಯಾಗಿಸಿಕೊಂಡು ಅಪಹಾಸ್ಯ ಮಾಡ್ದಂಗಾಗುತ್ತೆ. ಇದು ನಮ್ಮ ಒಂದು ಕ್ರಿಕೆಟಿಂಗ್ ಫೆಟರ್ನಿಟಿ ತಲೆ ತೆಗಿಸಬೇಕಾದಂತಹ ಘಟನೆ ಅಂತ ಹೇಳ್ಬೋದು. ನೋಡಿ, ನೇರವಾಗಿ ಪರೀಕ್ಷೆಯಲ್ಲಿ ಕೇಳಲ್ಲ ಇದನ್ನ, ನಾನು ಆಗ್ಲೇ ಹೇಳ್ದಂಗೆ. ಅಗೇನ್ ಇದು ಕೂಡ ಪ್ರಬಂಧದಲ್ಲಿ ಹೆಲ್ಪ್ ಆಗುತ್ತೆ, ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಹೆಲ್ಪ್ ಆಗುತ್ತೆ. ಅಲ್ಲಿ ನೀವು ಎಕ್ಸಾಂಪಲ್ ಕೊಡಬಹುದು. ಕೇವಲ ಯಾರೋ ಜಾರ್ಜ್ ಫ್ಲಾಯ್ಡ್ ನಂತಹ ಕಾಮನ್ ಪೀಪಲ್ ಮಾತ್ರವಲ್ಲ, ಡೆರೆನ್ ಸೆಮಿ ಅಂತಹ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟಿಗರ್ ಕೂಡ ಇಂತಹ ಜನಾಂಗೀಯ ನಿಂದನೆಗೆ ಗುರಿಯಾಗಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ಸ್ ನೀವು ಕೊಡಬಹುದಾಗುತ್ತೆ. ಅಂಡ್ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸಿ ನಿಮ್ಮ ಉತ್ತರಗಳನ್ನ ನೀಡ್ತಾ ಹೋಗಿ. ಅಂಡ್ ನೀವೇ ಸೆಲ್ಫ್ ಡಿಸ್ಕಷನ್ ಅಲ್ಲಿ ಕೂಡ ಪಾಲ್ಗೊಳ್ಳಿ. ಅಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಯಾವ ನಗರವನ್ನ ಉತ್ತರಾಖಂಡದ ಬೇಸಿಗೆ ರಾಜಧಾನಿಯಾಗಿ ಇತ್ತೀಚೆಗೆ ಘೋಷಣೆ ಮಾಡಲಾಗಿದೆ? ಇದು ಬಹಳ ಪ್ರಮುಖವಾದಂತಹ ಸುದ್ದಿ, ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇತ್ತೀಚೆಗೆ ಉತ್ತರಾಖಂಡ್ಗೆ ಮತ್ತೊಂದು ರಾಜಧಾನಿಯನ್ನು ಘೋಷಣೆ ಮಾಡಲಾಯಿತು. ಅದು ಯಾವುದು ಅಂತ ನಿಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಬೇಸಿಗೆ ರಾಜಧಾನಿಯಾಗಿ ಆಪ್ಷನ್ ಡಿ ಗೆರೆಸನ್ ಅನ್ನುವಂತಹ ನಗರವನ್ನ ನೇಮಕ ಒಂದು ಘೋಷಣೆ ಮಾಡಲಾಯಿತು. ನೋಡಿ, ಇದು ಬಹಳ ಪ್ರಮುಖ. ಮುಂದಿನ ಸ್ಲೈಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮ್ಯಾಪ್ ಅನ್ನ ಕೂಡ ತೋರಿಸ್ತೀನಿ. ಅಂಡ್ ಪ್ರಸಕ್ತವಾಗಿ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ ಇದೆ. ಬಟ್ ಅದನ್ನ ಇನ್ನು ಮುಂದೆ ಚಳಿಗಾಲದ ರಾಜಧಾನಿ, ಬಟ್ ಬೇಸಿಗೆ ರಾಜಧಾನಿಗೆ ಗೈರಸೈನ್ ಅನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅಂಡ್ ಈ ಕುರಿತಾಗಿ ಸಾಕಷ್ಟು ದಿನಗಳಿಂದ ಕೂಡ ಒಂದು ಬೇಡಿಕೆ ಕೇಳಿ ಬರ್ತಾ ಇತ್ತು, ಗೈರಸನ್ನ ಕೂಡ ರಾಜಧಾನಿ ಮಾಡಬೇಕು ಅಂತ ಹೇಳಿ. ಅಂಡ್ ಕಟ್ಟಕಡೆಯದಾಗಿ ಅದಕ್ಕೆ ಈ ಒಂದು ಅನುಮತಿ ಸಿಕ್ಕಿದೆ. ಉತ್ತರಾಖಂಡದ ಒಂದು ಕ್ಯಾಬಿನೆಟ್ ಏನಿದೆ, ಸಂಪುಟ ಏನಿದೆ, ಅವರು ಈ ಕುರಿತಂತೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಉತ್ತರಾಖಂಡದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು 2017ನೇ ಇಸ್ವಿಯಲ್ಲಿ 2017 ನಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಗೈರಸನ್ ಭಾಗದಲ್ಲಿ ಅವರು ಪ್ರಚಾರವನ್ನ ಕೈಗೊಳ್ಳಬೇಕಾದ್ರೆ ಅಲ್ಲಿನ ಜನತೆಗೆ ಒಂದು ಮಾತನ್ನ ಕೊಟ್ಟಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ಒಂದ್ ವೇಳೆ ಅಧಿಕಾರಕ್ಕೆ ಬಂದೆ ಅಂತ ಹೇಳಿದ್ರೆ ಈ ಗೈರಸನ್ ಅನ್ನುವಂತಹ ನಗರವನ್ನ 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ. ಸೊ ಆ ಒಂದು ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಗೈರಸನ್. ಅಂಡ್ ಇಲ್ಲಿ ನಿಮಗೆ ಒಂದು ಸ್ಲೈಡ್ ಕಾಣಿಸ್ತಾ ಇದೆ, ಉತ್ತರಾಖಂಡ್ನ ಮ್ಯಾಪ್. ಉತ್ತರಾಖಂಡ್ನ ಯಾವ ಭಾಗದಲ್ಲಿ ಗೈರಸನ್ ಕಂಡು ಬರುತ್ತೆ? ಗೈರಸನ್ ಅಂತಕ್ಕಂತಹದ್ದು ಸೆಂಟ್ರಲ್ ಪ್ಲೇಸ್ ನಲ್ಲಿ ಕಂಡು ಬರುತ್ತೆ, ಉತ್ತರ ಪ್ರದೇಶದ ಒಂದು ಕೇಂದ್ರ ಭಾಗದಲ್ಲಿ. ಬಟ್ ಇಲ್ಲಿ ಡೆಹರಾಡೂನ್, ಒಂದು ಗುಡ್ಡಗಾಡು ಪ್ರದೇಶ ಡೆಹರಾಡೂನ್, ಅದು ಇದುವರೆಗೂ ಕೂಡ ರಾಜಧಾನಿ ಆಗಿತ್ತು. ಉತ್ತರ ಪ್ರದೇಶದಲ್ಲಿ ಬರುವಂತಹ ಸುಮಾರು 13 ಜಿಲ್ಲೆಗಳಲ್ಲಿ 11 ಜಿಲ್ಲೆಗಳು ನಿಮಗೆ ಹಿಲ್ಲಿ ರೀಜನ್ಸ್ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನೆರಡು ರೀಜನ್ ಪ್ರದೇಶಗಳು ಮಾತ್ರ ಪ್ಲೇನ್ ಅಥವಾ ಸಮತಟ್ಟು ಪ್ರದೇಶದಲ್ಲಿ ಕಂಡು ಬರುತ್ತೆ. ಅಂಡ್ ಈ ಗೈರಸನ್ ಅನ್ನುವಂತಹ ನಗರ ಕೂಡ ಈ ಸಮತಟ್ಟು ಪ್ರದೇಶದಲ್ಲಿ ಕಂಡು ಬರುತ್ತೆ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು ಅಂತ ಹೇಳಿದ್ರೆ, ಅದು ಉತ್ತರಾಖಂಡದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು. ಅದಕ್ಕೆ ಸರಿಯಾದಂತಹ ಉತ್ತರ ಚಮೋಲಿ. ಚಮೋಲಿ ಅನ್ನೋದು ಒಂದು ಬಹಳ ಫೇಮಸ್ ಜಿಲ್ಲೆ. ರುದ್ರಪ್ರಯಾಗ್, ಚಮೋಲಿ ಇವ್ರ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಆ ಚಮೋಲಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರದೇಶ ಈ ಗೈರಿಸೈನ್. ಅದು ಕೂಡ ಬಹಳ ಪ್ರಮುಖವಾಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. 2ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೋ ಬಿಡೆನ್ ಅವರು ಯಾವ ರಾಷ್ಟ್ರದ ಅಧ್ಯಕ್ಷೀಯ ಚುನಾವಣೆಗೆ ನಾಮನಿರ್ದೇಶನಗೊಂಡಿದ್ದಾರೆ? ಬಹಳ ಸಿಂಪಲ್, ನಾನು ಹಿಂದಿನ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೇನೆ. ಅಮೆರಿಕದಲ್ಲಿ ಇವರು ನಾಮನಿರ್ದೇಶನಗೊಂಡಿರ್ತಕ್ಕಂತಹದ್ದು ಜೋ ಬಿಡೆನ್ ಅವರು. ಇವರು ಬರಾಕ್ ಒಬಾಮಾ ಅವರು ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷ ಆಗಿ ಕೂಡ ಇವರು ಕಾರ್ಯನಿರ್ವಹಣೆ ಮಾಡಿದ್ರು. ಈ ಬಾರಿ ಅಧ್ಯಕ್ಷೀಯ ಚುನಾವಣೆಗೆ ಡೆಮೊಕ್ರೆಟಿಕ್ ಪಕ್ಷದಿಂದ ಇವರು ನಾಮನಿರ್ದೇಶನಗೊಂಡಿದ್ದಾರೆ. ಇವರು ಬರುವಂತಹ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಲ್ಲಿ ಡೊನಾಲ್ಡ್ ಟ್ರಂಪ್, ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರನ್ನ ಎದುರಿಸ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಹಳ ಸಿಂಪಲ್, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಅಂಡ್ 3ನೇ ಪ್ರಶ್ನೆ ನೋಡೋಣ, ಬಂದೇ ಉತ್ಕಲ ಜನನಿ ಕವಿತೆಗೆ ರಾಜ್ಯ ಗೀತೆ ಸ್ಥಾನಮಾನ ನೀಡಲು ಯಾವ ರಾಜ್ಯದ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. 100% ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ರಾಜ್ಯದ ಸಂಪುಟ ಆ ಒಂದು ರಾಜ್ಯಕ್ಕೆ ರಾಜ್ಯ ಗೀತೆ ಅನ್ನುವಂತಹ ಒಂದು ಗೀತೆಯನ್ನು ಸೆಲೆಕ್ಟ್ ಮಾಡಿದ್ದು. ಆ ಗೀತೆಯ ಹೆಸರು ಬಂದೇ ಉತ್ಕಲ ಜನನಿ, ದಿ ಗ್ಲೋರಿ ಆಫ್ ಮದರ್ ಅರ್ತ್ ಅಂತ ಇದು ಹೇಳುತ್ತೆ. ಸೊ ಉತ್ಕಲ ಅಂತ ಹೇಳಿದ್ರೆ ಅಲ್ಲೇ ಹೆಸರಲ್ಲಿ ನೀವು ಕಂಡು ಹಿಡಿದು ಬಿಡಬಹುದು. ಉತ್ಕಲ ಅಂತ ನಮ್ಮ ರಾಷ್ಟ್ರಗೀತೆ, ಭಾರತೀಯ ರಾಷ್ಟ್ರಗೀತೆಯಲ್ಲಿ ಕೂಡ ಕಂಡು ಬರುತ್ತೆ. ಉತ್ಕಲ ಅಂತ ಹೇಳಿದ್ರೆ ಒಡಿಶಾ ರಾಜ್ಯ. ಸೊ ಇದಕ್ಕೆ ಖಂಡಿತ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಒಡಿಶಾ ಆಗುತ್ತೆ. ಸೊ ಉತ್ಕಲ ಅಂತ ಕರೀತಾರೆ ಬಿಕಾಸ್ ಅಲ್ಲಿ ಉತ್ಕಲ ಸಾಮ್ರಾಜ್ಯ ಇತ್ತು. ಉತ್ಕಲ ಮೀನಿಂಗ್ ಏನು? ಉನ್ನತ ಪ್ಲಸ್ ಕಲೆ. ಉತ್ಕಲ ಉನ್ನತ ಕಲೆ ಅಂತ ಹೇಳಿದ್ರೆ ಬಹಳ ಉನ್ನತವಾದಂತಹ ಸುಪೀರಿಯರ್ ಆರ್ಟ್, ಆ ಒಂದು ಕಲೆ ಉಳ್ಳಂತಹ ರಾಜ್ಯವನ್ನ ನಾವು ಉತ್ಕಲ ಅಂತ ಕರಿತೀವಿ. ಜೊತೆಗೆ ಆ ಒಂದು ಒಡಿಶಾ, ಪಶ್ಚಿಮ ಬಂಗಾಳದ ಭಾಗವನ್ನ ಉತ್ಕಲ ಸಾಮ್ರಾಜ್ಯ ಕೂಡ ಆಡಳಿತ ನಡೆಸ್ತಾ ಇತ್ತು. ಸೊ ಹಾಗಾಗಿ ಒಡಿಶಾ ರಾಜ್ಯಕ್ಕೆ ಇವತ್ತಿಗೂ ಕೂಡ ನಾವು ಉತ್ಕಲ ಅಂತ ಒಂದು ಹೆಸರು ಬಿದ್ದುಬಿಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ಅಂಡ್ ಈ ಒಂದು ಗೀತೆಯನ್ನು ಬರೆದಿರುವಂತಹ ಕವಿಯರು ಅನ್ನೋದು ಕೂಡ ಬಹಳ ಪ್ರಮುಖ, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ನೋಡ್ತಾ ಇದ್ದೀರಾ,
ಲಕ್ಷ್ಮೀಕಾಂತ ಮೋಹಪಾತ್ರ ಅನ್ನುವಂತಹ ಒಬ್ಬ ಕವಿ ಈ ಬಂದೇ ಉತ್ಕಲ ಜನನಿ ಎನ್ನುವಂತಹ ಹಾಡನ್ನ ಬರೆದಿದ್ದಾರೆ. ಲಕ್ಷ್ಮೀಕಾಂತ ಮೋಹಪಾತ್ರ ನೋಡಿ, ಈ ಹೆಸರನ್ನ ಕಂಡುಹಿಡಿಯಬಹುದು. ಮೋಹಪಾತ್ರ ಅನ್ನುವಂತಹ ಹೆಸರನ್ನ ನೀವು ಒಡಿಶಾದಲ್ಲಿ ಬಹಳ ಯೂಶುವಲ್ ಆಗಿ ಗಮನಿಸ್ತೀರಾ. ಸೊ ಮೋಹಪಾತ್ರ ಅಂತ ಯಾರಾದರೂ ಇದ್ರೆ ಖಂಡಿತ ಅವರು ಒಡಿಶಾದವರು ಅಂತ ನಾವು ಕಂಡುಹಿಡಿಯಬಹುದು. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲು ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಕಾಂಪ್ಯಾಕ್ಟ್ ಉಪಕ್ರಮಕ್ಕೆ ಯಾವ ಕಂಪನಿ ಸಹಿ ಹಾಕಿದೆ? ಕಾಂಬ್ಯಾಟ್ ಅಂತ ಆಗ್ಬೇಕಾಗಿತ್ತು. ಸೊ ಈ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಕ್ಕೆ ಇತ್ತೀಚೆಗಷ್ಟೇ ಭಾರತದ ಒಂದು ದೈತ್ಯ ಸಂಸ್ಥೆ ಸಹಿ ಹಾಕಿದೆ. ಅದು ಯಾವ ಸಂಸ್ಥೆ ಅಂತ ಕೇಳ್ತಿದ್ದಾರೆ. ಬಹಳ ಸಿಂಪಲ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಟೆಕ್ ಮಹೀಂದ್ರಾ. ಸೊ ಟೆಕ್ ಮಹೀಂದ್ರಾ ಕಂಪನಿ ಪುಣೆಯಲ್ಲಿ ತನ್ನ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ, ಮಹಾರಾಷ್ಟ್ರದಲ್ಲಿ. ಇವರು ಈ ಒಂದು ಉಪಕ್ರಮಕ್ಕೆ, ಈ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡುವಂತಹ ಒಂದು ಉಪಕ್ರಮಕ್ಕೆ ಸಹಿಯನ್ನ ಹಾಕಿದ್ದಾರೆ, ಬಹಳ ಪ್ರಮುಖ ಪರೀಕ್ಷಾ ದೃಷ್ಟಿಯಿಂದ. 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ವಿಶ್ವ ಪರಿಸರ ದಿನಾಚರಣೆಯಂದು ಅಂದ್ರೆ ಜೂನ್ 5 ಮಧ್ಯಪ್ರದೇಶದ ಸರ್ಕಾರವು ಪ್ಲಾಂಟೇಶನ್ ಡ್ರೈವ್ ಅನ್ನ ಪ್ರಾರಂಭಿಸಿದ್ದು, ಅದರ ಹೆಸರೇನು? ನೋಡಿ, ಪ್ಲಾಂಟೇಶನ್ ಡ್ರೈವ್ ಅಂದ್ರೆ ಏನು ನೀವು ಕೂಡ ಕೇಳಿರ್ತೀರಾ. ಪ್ಲಾಂಟೇಶನ್ ಅಂತ ಹೇಳಿದ್ರೆ ನಾವು ನೆಡುತೋಪು ಅಂತ ಕರಿತೀವಿ. ಪ್ಲಾಂಟೇಶನ್ ಅಂತ ಹೇಳಿದ್ರೆ ನ್ಯಾಚುರಲ್ ಫಾರೆಸ್ಟ್ ಅಲ್ಲ, ಒಂದು ಸ್ವಾಭಾವಿಕ ಅರಣ್ಯ ಪ್ರದೇಶವಾಗಿರಲ್ಲ. ಬದಲಾಗಿ ಸರ್ಕಾರವೋ ಅಥವಾ ಅರಣ್ಯ ಇಲಾಖೆಯೋ ಅಥವಾ ಯಾವುದೋ ವ್ಯಕ್ತಿಗಳು ಹೋಗ್ಬಿಟ್ಟು ಗಿಡಗಳನ್ನ ಬೆಳೆಸಿರ್ತಾರೆ. ನೆಡುತೋಪು ಅಂದ್ರೆ ಪ್ಲಾಂಟೇಶನ್ ಅಂತ ಕರಿಬಹುದು. ಸೊ ಇತ್ತೀಚೆಗಷ್ಟೇ ಮಧ್ಯಪ್ರದೇಶ ಸರ್ಕಾರ ಈ ಒಂದು ಗಿಡಗಳನ್ನ ಬೆಳೆಸುವಂತಹ ಯೋಜನೆಗೆ ಚಾಲನೆಯನ್ನು ಕೊಡ್ತು, ವಿಶ್ವ ಪರಿಸರ ದಿನಾಚರಣೆ ಎಂದು. ಅದಕ್ಕೆ ಹೆಸರನ್ನ ಏನಿಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ನೀವು ಆಪ್ಷನ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಥ್ಯಾಂಕ್ ಮಾಮ್. ಅಂದ್ರೆ ತಾಯಿಗೆ ಧನ್ಯವಾದ ಸೂಚಿಸಿ ಅನ್ನುವಂತಹ ಒಂದು ಯೋಜನೆ ಥ್ಯಾಂಕ್ ಮಾಮ್. ಅಂಡ್ ಥ್ಯಾಂಕ್ ಮಾಮ್ ಏನಕ್ಕೆ ಇಟ್ಟಿರಬಹುದು ಅಂತ ಕೂಡ ನೀವು ಅನ್ಕೊಂತಿರಬಹುದು. ಒಂದ್ ಗಮನಿಸಿ, ಏನು ಗಿಡಗಳನ್ನ ನೆಡಲಾಗುತ್ತೆ, ಆ ಗಿಡವನ್ನ ಯಾರು ನೆಟ್ಟರು ಆ ವ್ಯಕ್ತಿಯ ತಾಯಿಯ ಹೆಸರನ್ನ ಆ ಗಿಡಕ್ಕೆ ತೂಗು ಹಾಕಲಾಗಿರುತ್ತೆ, ಒಂದು ನೇಮಿಂಗ್ ಅನ್ನ ಕೊಟ್ಟಿರಲಾಗುತ್ತೆ. ಸೊ ಉದ್ದೇಶ ಎಷ್ಟೇ, ತಾಯಿಯನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಗಿಡಗಳನ್ನು ಕೂಡ ನಾವು ಜೋಪಾನವಾಗಿ ನೋಡ್ಕೊಳ್ಬೇಕು, ಪೋಷಿಸಬೇಕು ಅನ್ನೋದು ಈ ಒಂದು ಥ್ಯಾಂಕ್ ಮಾಮ್ ಒಂದು ಯೋಜನೆಯ ಉದ್ದೇಶವಾಗಿದೆ. ಇದನ್ನ ಮಧ್ಯಪ್ರದೇಶ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಪ್ರತಿಯೊಂದು ಗಿಡದ ಮೇಲೆ ಆ ಗಿಡವನ್ನ ನೆಟ್ಟಂತ ವ್ಯಕ್ತಿಯ ತಾಯಿಯ ಹೆಸರನ್ನ ಹಾಕಲಾಗುತ್ತೆ. ಸೊ ಈ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇಂಟರ್ನ್ಯಾಷನಲ್ ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ ಫಾರ್ ಪೌಡರ್ ಮೆಟಲರ್ಜಿ ಅಂಡ್ ನ್ಯೂ ಮೆಟೀರಿಯಲ್ಸ್, ಪೌಡರ್ ಮೆಟಲರ್ಜಿ ಅಂಡ್ ನ್ಯೂ ಮೆಟೀರಿಯಲ್ಸ್ ನ ವಿಜ್ಞಾನಿಗಳು ಯಾವ ರೋಗದ ಚಿಕಿತ್ಸೆಗಾಗಿ ಮ್ಯಾಗ್ನೆಟೋ ಕ್ಯಾಲೋರಿಕ್ ವಸ್ತುಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ? ನೋಡಿ, ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿ. ಈ ಒಂದು ಸಂಸ್ಥೆ ನಿಮಗೇನು ಕಾಣಿಸ್ತಾ ಇದೆ? ಈ ಒಂದು ಸಂಸ್ಥೆ ನಮ್ಮ ತೆಲಂಗಾಣದ ಹೈದರಾಬಾದ್ ನಲ್ಲಿ ಕಂಡು ಬರುತ್ತೆ. ಸೊ ಮೆಟಲರ್ಜಿ ಅಂತ ಹೇಳಿದ್ರೆ ಈ ಲೋಹಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಸೊ ಈ ಒಂದು ಸಂಸ್ಥೆಯ ವಿಜ್ಞಾನಿಗಳು ಒಂದು ರೋಗಕ್ಕೆ ಚಿಕಿತ್ಸೆ ಮಾಡುವುದಕ್ಕೆ ಮ್ಯಾಗ್ನೆಟೋ ಕ್ಯಾಲೋರಿಕ್ ವಸ್ತುಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಆ ರೋಗ ಯಾವುದು ಅಂತ ಕೇಳ್ತಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕ್ಯಾನ್ಸರ್. ಸೊ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಏನಿರುತ್ತೆ ಅದನ್ನ ಕ್ಯೂರ್ ಮಾಡುವಂತಹ ಉದ್ದೇಶದಿಂದ ಮ್ಯಾಗ್ನೆಟೋ ಕ್ಯಾಲೋರಿಕ್ ವಸ್ತುಗಳನ್ನ ಈ ಒಂದು ಇನ್ಸ್ಟಿಟ್ಯೂಟ್ ನವರು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಕೇಂದ್ರ ಕಚೇರಿ ತೆಲಂಗಾಣದ ಹೈದರಾಬಾದ್ ನಲ್ಲಿ ಕಂಡು ಬರುತ್ತೆ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಜಸಿಂದಾ ಅರ್ಡರ್ನ್ ರವರು ಸುದ್ದಿಯಲ್ಲಿದ್ದಾರೆ. ಇವರು ಯಾವ ದೇಶದ ಪ್ರಧಾನಿ? ನೋಡಿ, ಜಸಿಂದಾ ಅರ್ಡರ್ನ್ ಅವರು ಕೇವಲ ಇವತ್ತಲ್ಲ, ನಾನು ಕೂಡ ಹಿಂದಿನ ಕ್ಲಾಸ್ ನಲ್ಲಿ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಕೂಡ ಇವರು ಸುದ್ದಿಯಲ್ಲಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ 2019 ಕೂಡ ನ್ಯೂಸ್ ನಲ್ಲಿ ಇದ್ರು. ಸೊ ಇವರು ಯಾವ ದೇಶದ ಪ್ರಧಾನಿ ಅಂತ ಕೇಳ್ತಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ನ್ಯೂಜಿಲೆಂಡ್. ಸೊ ಈಗ ಯಾಕಪ್ಪ ಅವ್ರು ನ್ಯೂಸ್ ಅಲ್ಲಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನ್ಯೂಜಿಲೆಂಡ್ ಕೋವಿಡ್-19 ಫ್ರೀ ಅಥವಾ ಕೊರೋನಾ ಮುಕ್ತ ದೇಶವಾಗಿ ಹೊರಹೊಮ್ಮಿತು. ಆ ಒಂದು ಘೋಷಣೆಯನ್ನ ಅಲ್ಲಿನ ಪ್ರಧಾನಮಂತ್ರಿ, ಅಲ್ಲಿನ ಮಹಿಳಾ ಪ್ರಧಾನಮಂತ್ರಿ ಜಸಿಂದಾ ಅರ್ಡರ್ನ್ ಅವರು ಘೋಷಣೆ ಮಾಡಿದ್ರು. ಸೊ ಹಾಗಾಗಿ ಅವರು ಸುದ್ದಿಯಲ್ಲಿದ್ದಾರೆ. 2019 ಸಮಯದಲ್ಲಿ ಕ್ರೈಸ್ಟ್ ಚರ್ಚ್ ಮಸೀದಿಯ ಮೇಲೆ ಒಂದು ಭಯೋತ್ಪಾದನಾ ಕೃತ್ಯ ಏನಾಯ್ತು, ಆ ಸಂದರ್ಭದಲ್ಲೂ ಕೂಡ ಜಸಿಂದಾ ಅರ್ಡರ್ನ್ ಅವರು ಸುದ್ದಿಯಲ್ಲಿದ್ರು. ಅಂಡ್ ನ್ಯೂಜಿಲೆಂಡ್ ನ ರಾಜಧಾನಿ ವೆಲ್ಲಿಂಗ್ಟನ್, ಅಲ್ಲಿನ ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್, ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗುತ್ತೆ. ಜಾಗತಿಕವಾಗಿ ಬಹಳ ಪ್ರಭಾವವನ್ನು ಬೆಳೆಸಿಕೊಂಡಿರತಕ್ಕಂತಹ ಒಬ್ಬ ನಾಯಕಿ ಜಸಿಂದಾ ಅರ್ಡರ್ನ್ ಅವರು, ಅದು ಕೂಡ ಗೊತ್ತಿರಬೇಕಾಗುತ್ತೆ. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ನಾಸಾ ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ಅನ್ನ ಭಾರತದ ಯಾವ ಉದ್ಯಮಿ ಪಡೆದಿದ್ದಾರೆ? ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಆನ್ಸರ್ ಕಾಣಿಸ್ತಾ ಇದೆ. ಸೊ ಯಾವುದೇ ಟೆನ್ಷನ್ ಇಲ್ಲ. ಬಟ್ ಆದ್ರೂ ಕೂಡ ಇತ್ತೀಚೆಗಷ್ಟೇ ನಾಸಾದವರು ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ಅಂತ ಒಂದು ಪದಕವನ್ನ ಒಬ್ಬ ಭಾರತೀಯ ಮೂಲದ ವ್ಯಕ್ತಿಗೆ ಕೊಟ್ಟರು. 2002 ಬಳಿಕ ಪ್ರಪ್ರಥಮ ಬಾರಿಗೆ ಮತ್ತೊಮ್ಮೆ ಅಂದ್ರೆ ಸೆಕೆಂಡ್ ಟೈಮ್ ಭಾರತೀಯ ವ್ಯಕ್ತಿಯೊಬ್ಬರು ಈ ಒಂದು ಅವಾರ್ಡ್ ಅನ್ನ ಪಡೆದಿದ್ದಾರೆ. ಅವರ ಹೆಸರು ನೀವು ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ರಂಜಿತ್ ಕುಮಾರ್ ಅಂತ ಹೇಳಿ. ಸೊ ರಂಜಿತ್ ಕುಮಾರ್ ಅವರು ಅನಾಲಿಟಿಕಲ್ ಮೆಕ್ಯಾನಿಕ್ಸ್ ಅಸೋಸಿಯೇಟ್ಸ್ ಅಥವಾ AMA ಅನ್ನುವಂತಹ ಒಂದು ಉದ್ಯಮದ ಒಡೆಯಾಗಿದ್ದಾರೆ. ಇವರೊಬ್ಬ ಎಂಟ್ರಪ್ರನರ್ ಅಂದ್ರೆ ಒಬ್ಬ ಉದ್ಯಮಿಯಾಗಿದ್ದಾರೆ. ಈ ಒಂದು ಏರೋಸ್ಪೇಸ್ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಉತ್ಪಾದಿಸುವ ಒಂದು ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಸೊ ಅವರಿಗೆ ನಾಸಾದವರು ಈ ಒಂದು ವಿಶಿಷ್ಟವಾದಂತಹ ಪದಕವನ್ನ ನೀಡಿದ್ದಾರೆ.
ಸೊ ಇದು ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಜಸ್ಟ್ ಹೆಸರು ಗೊತ್ತಿದ್ರು ಸಾಕು. ಆ ಒಂದು ಉದ್ಯಮಿಯ ಹೆಸರೇನು ಅಂತ ಕೇಳಿದ್ರೆ ರಂಜಿತ್ ಕುಮಾರ್ ಅಂತ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಡೋಪಿಂಗ್ ಕಾರಣ ತಮಿಳುನಾಡಿನ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್ ಆದಂತಹ ಯಾರನ್ನ AIUU 4 ವರ್ಷಗಳ ಕಾಲ ನಿಷೇಧಿಸಿತು. ನಿನ್ನೆ ತಾನೇ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. AIU ಅಥ್ಲೀಟ್ಸ್ ಇಂಟಿಗ್ರಿಟಿ ಕೌನ್ಸಿಲ್, AIU ಏನಿದೆ, ಅವರು ಒಬ್ಬ ಅಥ್ಲೀಟ್ ಅವರನ್ನ ಡೋಪಿಂಗ್ ಅಥವಾ ಉದ್ದೀಪನ ಮದ್ದು ಸೇವನೆ ಮಾಡಿದಂತಹ ಕಾರಣದಿಂದ ಬ್ಯಾನ್ ಮಾಡಿದ್ರು, 4 ವರ್ಷಗಳ ಕಾಲ ನಿಷೇಧ ಮಾಡಿದ್ರು. ಅವರು ಭಾರತದ ತಮಿಳುನಾಡು ಮೂಲದ ಒಬ್ಬ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್, ಒಬ್ಬ ಅಥ್ಲೀಟ್. ಅವರು 800 ಮೀಟರ್ ರನ್ನಿಂಗ್ ನಲ್ಲಿ ಖ್ಯಾತಿಯನ್ನ ಪಡೆದಿದ್ರು. ಸೊ ಇವರ ಹೆಸರು ಬಹಳ ಸಿಂಪಲ್, ಒಂದು ಸ್ವಲ್ಪ ಅವಮಾನಕರ ಘಟನೆ ಅಂತ ಹೇಳಬಹುದು. ಸೊ ಇವರು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ, ಗೋಮತಿ ಮಾರಿಮುತ್ತು, ತಮಿಳುನಾಡಿನ ಮೂಲದವರು, ಒಬ್ಬ ಮಹಿಳಾ ಅಥ್ಲೀಟ್. ಇವರು 2019ರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನು ಕೂಡ ವಿನ್ ಆಗಿದ್ರು. ಬಟ್ ಇವರು ಡೋಪಿಂಗ್ ನಾನು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದು ಇನ್ನು ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಬಟ್ ಕೆಲವೊಮ್ಮೆ ಭಾರತೀಯ ಸ್ಪೆಷಲಿ ಇಂಡಿಯನ್ ಅಥ್ಲೀಟ್ಸ್ ಏನಿದ್ದಾರೆ, ಅವರು ಇದರ ಕುರಿತಾದಂತಹ ಒಂದು ನಾಲೆಡ್ಜ್ ನ ಕೊರತೆಯ ಕಾರಣದಿಂದ ಯಾವುದೋ ಒಂದು ಟ್ಯಾಬ್ಲೆಟ್ ಅನ್ನ ಸ್ವೀಕಾರ ಮಾಡಿ ಯಾವುದೋ ಒಂದು ರೀತಿಯ ಆಹಾರವನ್ನು ತೆಗೆದುಕೊಂಡಾಗ ಅವರಿಗೆ ಗೊತ್ತಿಲ್ಲದೇ ಅವರ ದೇಹದೊಳಗೆ ಈ ಒಂದು ಉದ್ದೀಪನ ಮದ್ದಿನ ಅಂಶ ಸೇರ್ಕೊಂಡ್ಬಿಡುತ್ತೆ, ಸ್ಟೀರಾಯ್ಡ್ ಅಂಶ ಸೇರ್ಕೊಂಡ್ಬಿಡುತ್ತೆ. ಅವರು ಡೋಪಿಂಗ್ ಟೆಸ್ಟ್ ಅಲ್ಲಿ ಸಿಗಾಕೊಳ್ತಾರೆ. ಸೊ ಈ ಕುರಿತಾಗಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ ನಿಮಗೆ ಕಾಣಿಸ್ತಾ ಇದೆ. ಅಂಡ್ ಇದರ ಪ್ರಧಾನ ಕಚೇರಿ ಮೊನಾಕೋದಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಅದು AIU ಆಗಬೇಕು. ನಾನು ಆಗಲೇ AIC ಅಂತ ಬರುತ್ತೆ, ಬಟ್ AIU ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ ಆಗಬೇಕು. ಅದೇ ರೀತಿ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಹಮ್ಜಾ ಕೋಯಾರ್ ಅವರು ನಿಧನರಾದರು. ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ರು? ಕಳೆದ 1 ಅಥವಾ 2 ದಿನಗಳ ಮುಂಚೆ ತಾನೇ ಇದ್ರ ಬಗ್ಗೆ ನೀವು ನೋಡಿದ್ರಿ. ಹಮ್ಜಾ ಕೋಯಾ ಅನ್ನುವಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ನಿಧನರಾದರು. ಇವರು ಬೇಸಿಕಲಿ ಒಬ್ಬ ಕ್ರೀಡಾಪಟು, ಫುಟ್ಬಾಲ್ ಕ್ರೀಡಾಪಟು. ಫುಟ್ಬಾಲ್ನ ಒಂದು ಖ್ಯಾತ ಕಪ್ ಆಗಿರತಕ್ಕಂತಹ ಸಂತೋಷ್ ಟ್ರೋಫಿ, ನೋಡಿ ಇದು ಕೂಡ ಕ್ವಶನ್ ಆಗಬಹುದು. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹಲವರು ಬಾರಿ ಕೇಳಿದ್ದಾರೆ. ಸಂತೋಷ್ ಟ್ರೋಫಿ ಅಂತಕ್ಕಂತಹದ್ದು ಯಾವ ರೀತಿ ಕ್ರಿಕೆಟ್ ನಲ್ಲಿ ರಣಜಿ ಟ್ರೋಫಿ ಇದೆಯೋ ಅದೇ ರೀತಿ ಫುಟ್ಬಾಲ್ ನಲ್ಲಿ ಬೇರೆ ಬೇರೆ ರಾಜ್ಯಗಳ ನಡುವೆ ನಡೆಯುವಂತಹ ಒಂದು ಪಂದ್ಯಾವಳಿ, ಅದನ್ನ ಸಂತೋಷ್ ಟ್ರೋಫಿ ಅಂತ ಕರೀತೀವಿ. ಸಂತೋಷ್ ಟ್ರೋಫಿಯಲ್ಲಿ ಪಶ್ಚಿಮ ಬಂಗಾಳವನ್ನ ಪ್ರತಿನಿಧಿಸಿದಂತಹ ಒಬ್ಬ ಫುಟ್ಬಾಲ್ ಆಟಗಾರ ಹಮ್ಜಾ ಕೋಯಾ ಅವರು ಇತ್ತೀಚೆಗಷ್ಟೇ ನಿಧನರಾದರು. ಇವರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫುಟ್ಬಾಲ್ ಆಗುತ್ತೆ. ಇವರು ಮೂಲತಃ ಕೇರಳ ರಾಜ್ಯದವರು, ಹಿರಿಯ ಫುಟ್ಬಾಲ್ ಆಟಗಾರ. ಬಟ್ ಇವರು ಪಶ್ಚಿಮ ಬಂಗಾಳದ ಪರವಾಗಿ ಅಂದಿನ ಕಾಲದಲ್ಲಿ ಆಡ್ತಾ ಇದ್ರು. ಅಂಡ್ ಕೆಳಗಡೆ ಪ್ರಧಾನ ಕಚೇರಿ ಜ್ಯೂರಿಚ್ ಅಂತ ಕೂಡ ಕೊಟ್ಟಿದ್ದಾರೆ. ನಮ್ಮ ಫಿಫಾ ಏನಿದೆ, ಫಿಫಾದ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ನಲ್ಲಿ ಕಂಡು ಬರುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಅಚೀವರ್ ಶೌರ್ಯ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯ್ನ್ ಆಗಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ಮೆಟೀರಿಯಲ್ಸ್ ಗಳನ್ನ ಶೇರ್ ಮಾಡಲಾಗುತ್ತೆ. ಆ ಸಂಬಂಧ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಡಲಾಗಿದೆ, ಅದನ್ನ ಫಾಲೋ ಮಾಡಿಬಿಟ್ಟು ಜಾಯ್ನ್ ಆಗಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.